ಅದೇ ಸಂದರ್ಭದಲ್ಲಿ ನಮ್ಮ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಒಂದು ಮಾತನ್ನು ಹೇಳಿದರು. ಅವರು ಹೇಳ್ತಾರೆ, ಟ್ರಂಪು, ನಾನು ಮನಸ್ಸು ಮಾಡಿದರೆ ಮೋದಿ ಅವರ ಏನು ಚಾರಿತ್ರ್ಯ ಇದೆಯಲ್ಲ ಅದನ್ನು ಹರಣ ಮಾಡಬಲ್ಲೆ, ಅವರ ರಾಜಕೀಯ ಭವಿಷ್ಯವನ್ನೇ ನಾನು ಖತಮ್ ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ ನೇರ ಹೇಳಿದರು. ಇಲ್ಲ ಅಂತಂದರೆ ಮೋದಿ ಅವರು ಟ್ರಂಪ್ ಹೇಳಿದ್ದಕ್ಕೆಲ್ಲ ಯಾಕೆ ತಲೆ ಎಲ್ಲಡಿಸ್ತಾರೆ? ಅರೆ, ನೀವು ನೋಡಿ, ಇರಾನ್ನಿಂದ ತೈಲ ತೆಗೆದುಕೊಳ್ಬೇಡಿ, ರಷ್ಯಾದಿಂದ ತೈಲ ತೆಗೆದುಕೊಳ್ಬೇಡಿ, ತಲೆ ಎಲ್ಲಡಿಸಿದ್ರು. ಎಸ್ ಆಯಿತು ಸ್ವಾಮಿ, ಟ್ಯಾಕ್ಸ್ ಅಷ್ಟೇ 50% ಹಾಕ್ತೀನಿ, ಸುಮ್ಮನೆ ಆದರು. ಆಮೇಲೆ ಇಲ್ಲ, ನಿಮ್ಮಿಂದ ಬಂದಿರತಕ್ಕಂಥ ಯಾವುದೇ ನಮಗೆ ರಫ್ತಾಗುತ್ತಲ್ವಾ ಅದಕ್ಕೇನು ಟ್ಯಾಕ್ಸ್ ನಾವು ಕೊಡೋದಿಲ್ಲ, ಆದ್ರೆ ನಾವು ಏನನ್ನ ನಿಮ್ಮ ದೇಶಕ್ಕೆ ಕಳಿಸ್ತೀವೋ ಅದಕ್ಕೆ 18% ಟ್ಯಾಕ್ಸ್ ಹಾಕಬೇಕು. ಅಲ್ರಿ, ಬಾಂಗ್ಲಾಗೆ ಫ್ರೀಯಾಗಿ ಟ್ಯಾಕ್ಸ್ ಇಲ್ಲ, ಹೌದು, ಪಕ್ಕದಲ್ಲಿ ಪಾಕಿಸ್ತಾನಕ್ಕೆ ಕಡಿಮೆ ಟ್ಯಾಕ್ಸ್ ಇದೆ, ಆದರೆ ಭಾರತಕ್ಕೆ ಟ್ಯಾಕ್ಸು. ಒಂದೇ ಒಂದು ಮಾತನ್ನು ಸಹಿತ, ವಿರೋಧದ ಮಾತನ್ನು ಸಹಿತ ನಮ್ಮ ಮಹಾತ್ಮರಾಗಿರ್ತಕ್ಕಂಥ ಮೋದಿ ಸಾಹೇಬರು ಹೇಳಿಲ್ವಲ್ಲ. 27ನೇ ತಾರೀಕು ರಾಮನವಮಿ ದಿವಸ ನಮ್ಮ ಮೋದಿಯವರ ಕೃಷ್ಣ ಲೀಲೆ ಎಲ್ಲವನ್ನೂ ಸಹಿತ ಒಂದು ಟ್ವೀಟ್ ಮೂಲಕ, ಎಕ್ಸ್ ಖಾತೆ ಮೂಲಕ ಹೊರಗಡೆ ಹಾಕಿದ್ರು. ಅದಕ್ಕೂ ಮೊದಲು ಆಯಮ್ಮ ಮೋದಿ ಭಕ್ತರಾಗಿದ್ರು, ಮೋದಿ ನಾಮ ಅಂತ ಒಂದು ಕೃತಿ ಬರೆದಿದ್ರು. ಇದು ಭಾರಿ ಇಂಟ್ರೆಸ್ಟಿಂಗ್ ಇದು. ಹೌದು, ಯಾಕೆಂತಂದ್ರೆ ಮೋದಿ ಭಕ್ತರಾಗಿರ್ತಕ್ಕಂಥವ್ರು ಮೋದಿ ಆದರ್ಶ ಪುರುಷ ರಾಮನ ಅವತಾರ ಅಂತ ಹೊರಟಿದ್ರು. ಆಯ್ತಾ? ಅದರ ನಂತರ 2014ರಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ವಾ, ಗುಜರಾತ್ ಮಾಡೆಲ್ ಅಂತ ಇಟ್ಟರಲ್ವಾ, ಒಂದು ಪರಿಕಲ್ಪನೆಯನ್ನ, ಒಂದು ನರೇಟಿವ್ನ, ಅದನ್ನು ಶುರು ಮಾಡಿದ್ದೆ ಇವರು, ಡಾಕ್ಟರ್ ಮಧುವಮ್ಮ. ಅಂದ್ರೆ ಅಷ್ಟೊಂದು ಹೈಪ್ ಕೊಟ್ಟರು. ಈ ದೇಶವನ್ನು ಮುನ್ನಡೆಸಲಿಕ್ಕೆ ಮೋದಿ ಒಬ್ಬರೇ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದಂಥವ್ರು ಇದೇ ಮಧುವಮ್ಮ. ಸೊ ಮುಂದೆ ಏನಾಯ್ತು, ಅವ್ರ ಬಗ್ಗೆ ಒಂದು ಪುಸ್ತಕನೇ ಬರೆದು ಬಿಡ್ತಾರೆ. ಏನಂದ್ರೆ ದಿ ಮೇಕಿಂಗ್ ಆಫ್ ಎ ಪ್ರೈಮ್ ಮಿನಿಸ್ಟರ್, ಅದರ ಹೆಸರು ಮೋದಿ ನಾಮ ದ ಮೇಕಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್. ಆಯ್ತಲ್ವಾ, ಪುಸ್ತಕನೂ ಬರೆದ್ರು. ಸೊ ಈ ರೀತಿಯಾಗಿ ಇಷ್ಟೊಂದು ಭಯಭಕ್ತಿ ಇರ್ತಕ್ಕಂಥ ಅವ್ರ ಮೇಲೆ ದೇವರನ್ನು, ರಾಮನನ್ನ ಕಾಣ್ತಕ್ಕಂಥ ಒಬ್ಬ ಮಹಿಳೆ ಈಗ ಇದ್ದಕ್ಕಿದ್ದಂಗೆ ಇಷ್ಟುದ್ದ ಟ್ವೀಟ್ ಮಾಡಿ ಎಲ್ಲವನ್ನೂ ಸಹಿತ ಆರೋಪ ಮಾಡುವ, ಬಹಿರಂಗ ಮಾಡುವ, ಬೆತ್ತಲೆಗೊಳಿಸುವ ಕೆಲಸವನ್ನ ಇದ್ದಕ್ಕಿದ್ದಾಗೆ ಮಾಡಿದರು. ಆ ಟ್ವೀಟಲ್ಲಿ ಏನಿದೆ, ಗುಜರಾತಿ ಜನ, ತುಂಬ ಜನ ಹೆಚ್ಚಾಗಿ ಮೋದಿಗೆ ಹತ್ತಿರ ಇದ್ರಲ್ಲ, ಖಾಸಗಿ ವಲಯದಲ್ಲಿ ಇದ್ರಲ್ಲ, ಅವರು ಸಹಿತ ಮುಖ್ಯಮಂತ್ರಿ ಆಗಿರ್ತಂಥ ಸಂದರ್ಭದಲ್ಲಿ, ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಮಹಿಳೆಯರೊಂದಿಗೆ ಅಸಭ್ಯ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅನ್ನುವ ಕಥೆಯನ್ನ ಹೇಳ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ, ಪುನೀತ್ ಕೇರಳಿ ಅಂತವ್ರು, ಅವರು ಮೋದಿನ ಅಂದ್ರೆ ದೇವರು ಅದು ಇದು ಅನ್ಕೊ ಹಂಗೆ ಪೊಟ್ರೈಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ಹೆಂಗೆ ಆಗ್ತಿರ್ಬೋದು ಈಗ ಇದನ್ನೆಲ್ಲ ನೋಡಿ ಕೇಳಿಬಿಟ್ಟು ಅಂತ. ಪುಂಗಪ್ಪ. ಸೊ ಒಂದು ಹೇಳ್ತಾ ಇದ್ದೀನಿ ಸರ್, ಈಗ ಗಮನಿಸಿ ನೀವು, ಈ ಆರೋಪಗಳು ಬಂದ ಮೇಲೆ ಇವರೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈ ಸದ್ಯಕ್ಕೆ. ಯಾಕಂದ್ರೆ ಅವ್ರದೊಂದು ಸ್ಟ್ರಾಟಜಿ, ಏನೋ ಆರೋಪ ಬಂದರೆ 2 ಹೆಜ್ಜೆ ಹಿಂದಕ್ಕೆ ಹೋಗೋಣ, ಆಮೇಲೆ ಇನ್ಯಾವುದೋ ವಿಷಯ ಬಂದ 4 ಹೆಜ್ಜೆ ಮುಂದಕ್ಕೆ ಬರೋಣ, ಮತ್ತೆ ಇದು ಸ್ಟ್ರಾಟಜಿ ಇವ್ರದ್ದು. ಇವತ್ತಿನ ಪಾಡ್ಕಾಸ್ಟ್ ಒಂದು ಬಹಳ ಗಂಭೀರವಾದ ವಿಚಾರವನ್ನು ಹೊಂದಿರುವಂಥದ್ದು. ಈ ಪಾಡ್ಕಾಸ್ಟ್ ಮಾಡಬೇಕೋ ಬೇಡವೋ ಅಂತ ನಮ್ಮ ಟೀಮಲ್ಲೇ ಚರ್ಚೆಯಾಗಿ ಕೊನೆಗೆ ನಾವು ಒಂದು ಈ ನಿರ್ಧಾರಕ್ಕೆ ಬಂದು ತೆಗೆದುಕೊಂಡು ಪಾಡ್ಕಾಸ್ಟನ್ನು ಮಾಡ್ತಿರುವಂಥದ್ದು. ಯಾಕಪ್ಪ ಅಂತಂದರೆ, ಇದು ನಮ್ಮ ದೇಶದ ಪ್ರಧಾನಿ ಮಾನ್ಯ ಮೋದಿಯವರ ಏನು ಲೈಂಗಿಕ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರು ಕೂಡ ಮಹಿಳೆಯರನ್ನ ತಮ್ಮ ಲಾಲಸೆಗೆ, ತಮ್ಮ ಅದಕ್ಕೇನಂತಾರೆ, ತಮ್ಮ ಚಟಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದೊಂದು ಆರೋಪ ಅವ್ರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿರುವಂಥದ್ದು. ಯಾಕೆಂದರೆ ಮೋದಿಗೆ ಒಂದು ಬೇರೆಯದೇ ಆದ ಒಂದು ವ್ಯಕ್ತಿತ್ವವನ್ನು, ಒಂದು ಘನತೆಯನ್ನು ನಾವು ಕಟ್ಟಿಕೊಟ್ಟಿರುವಂಥದ್ದು. ಮೋದಿಯನ್ನು ಈಗಲೂ ಕೂಡ ಭಾಳಷ್ಟು ನಮ್ಮ ದೇಶದಲ್ಲಿ ದೇವರು ಅಂತ ಪೂಜಿಸೋರಿದ್ದಾರೆ. ಯಾಕೆಂದರೆ ಅವರು ಏಕಪತ್ನಿ ವೃತಸ್ಥ ಅನ್ನೋದಕ್ಕಿಂತಲೂ ಇಡೀ ತಮ್ಮ ಹೆಂಡತಿ ಕುಟುಂಬವನ್ನೇ ತೊರೆದು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅಂತ ಭಾಳಷ್ಟು ಜನ ಇವತ್ತು ಅವ್ರನ್ನ ನಂಬ್ತಾ ಇದ್ದಾರೆ. ಅಂಥವರು ತಮ್ಮ ಖಾತೆಯ ಮಹಿಳಾ ಸಚಿವರನ್ನೇ ಅಥವಾ ಕೆಲವು ಮಹಿಳೆಯರನ್ನು ಅವರು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಅವರದೇ ಪಕ್ಷದ ಮುಖಂಡರಿಂದ ಕೇಳಿ ಬಂದಿರುವಂಥದ್ದು. ಇದು ನಿಜವಾಗ್ಲೂ ಆ ಥರ ಆಗಿದೆಯಾ, ಅಥವಾ ಅವರು ಏನು ಮೋದಿ ಪ್ರಧಾನಿ ಅಂದ ತಕ್ಷಣ, ಅಥವಾ ಅವರು ಒಂದು ರಾಜಕೀಯ ಪಕ್ಷದಲ್ಲಿರೋ ಕಾರಣಕ್ಕೆ ಅವರು ವಿರೋಧಿ ಬಣದವರು ಯಾವ ಥರದ್ದು ಏನಾದರೂ ಒಂದು ಸಂಚು ಮಾಡಿ ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ? ಈ ಎಲ್ಲದರ ವಿಚಾರವಾಗಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಚರ್ಚೆ ಮಾಡೋಣ. ನಮ್ಮ ಜೊತೆಗಿದ್ದಾರೆ ರಾಜಕೀಯ ವಿಶ್ಲೇಷಕರು, ರಂಗಕರ್ಮಿಗಳು ಆದ ಶಶಿಕಾಂತ್ ಹೇಳಿ. ಸರ್ ನಮಸ್ಕಾರ ಸರ್. ಇದು ಏನು ಮಾನ್ಯ ನರೇಂದ್ರ ಮೋದಿಯವರ ಮೇಲೆ ಏನು ಆರೋಪ ಕೇಳಿಬಂದಿದೆಯಾ, ಆ ಆರೋಪದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋಕ್ಕಾಗತ್ತಾ? ಬಹುಶಃ ನಮ್ಮ ಮೋದಿ ಭಕ್ತರಿಗೆ ಅತ್ಯಂತ ಶಾಕ್ ಕೊಡ್ತಕ್ಕಂಥ ವಿಷಯ. ಯಾಕಂದರೆ ಅವರು ಮೋದಿ ಅಂದರೆ ಅವ್ರಿಗೆ ಆರಾಧ್ಯ ದೈವ.
ವಿಶ್ವಗುರು ಅಂತ ಹೇಳ್ತಾರೆ. ಮೋದಿ ಹೈತೋ ಸಬ್ ಕುಚ್ ಮುಮ್ಕಿನ್ ಹೈ ಅಂತ ಹೇಳ್ತಕ್ಕಂಥವ್ರು. ಅಂಥದ್ದೇ ಒಂದು ಪಡೆ ಇದೆ ಈ ದೇಶದಲ್ಲಿ. ಸೊ ಆ ಥರ ಒಂದು ಪಡೆಯನ್ನು ಹುಟ್ಟು ಹಾಕಲಾಗಿದೆ. ಸೊ ಅಂಥವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ಶಾಕ್ ಆಗೋಗ್ಬಿಡ್ತು. ಏನಂದರೆ ಇಲ್ಲಿವರೆಗೂ ಮೋದಿ ಏನು ಹೇಳೋದು ನಿಷ್ಕಳಂಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಅನ್ನುವ ಒಂದು ಪ್ರಪಗಂಡ ಹುಟ್ಟಾಕಿದ್ರು. ಮೋದಿ ಅಂತಂದರೆ ನೋಡ್ರಿ ಅವ್ರಿಗೆ ರೆಂಡ್ರ ಮಕ್ಕಳ ಯಾರಿಗೋಸ್ಕರ ಆಸ್ತಿ ಮಾಡಬೇಕು, ಅವ್ರಿಗೆ ಎಲ್ಲವನ್ನು ಬಿಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ ಈ ದೇಶಕ್ಕಾಗಿ ಅನ್ನುವಂಥ ಒಂದು ನರೇಟಿವನ್ನು, ಒಂದು ನಿರೂಪಣೆಯನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಶಾಕ್ ಆಗ್ಬಿಟ್ಟಿದೆ. ಏನಂತಂದರೆ ಅರೆ ಸುಬ್ರಹ್ಮಣ್ಯನ್ ಸ್ವಾಮಿ, ಎಸ್, ಸುಬ್ರಹ್ಮಣ್ಯನ್ ಸ್ವಾಮಿ ಸಂಸದರಾಗಿರ್ತಕ್ಕಂಥವ್ರು, ದೊಡ್ಡ ಆರ್ಥಿಕ ತಜ್ಞರು. ಸೊ ದೇಶವು ಸಹಿತ ಅವರನ್ನು ಗೌರವದಿಂದ ನೋಡ್ತಾ ಇದೆ. ಸೊ ಅಂಥ ಒಬ್ಬ ವ್ಯಕ್ತಿ ಮೊಟ್ಟ ಮೊದಲನೇ ಸರ್ತಿ ನರೇಂದ್ರ ಮೋದಿಯವರ ಮೇಲೆ ಒಂದು ಆರೋಪ ಮಾಡ್ತಾರೆ. ಏನು ಅಂತಂದರೆ ನರೇಂದ್ರ ಮೋದಿಯವರು ಇದ್ದಾರಲ್ಲ, ಅವರು ಅಷ್ಟೊಂದು ಸರಳವಾಗಿರ್ತಕ್ಕಂಥವ್ರಲ್ಲ, ಅವ್ರ ಜೊತೆಗೆ ಹಾಸಿಗೆ ಹಂಚಿಕೊಂಡಿರ್ತಕ್ಕಂಥ ಕಾರಣಕ್ಕೆ 3-4 ಜನ ಮಹಿಳೆಯರು ಸಂಸದರಾಗೋಗ್ಬಿಟ್ರು, ಒಬ್ಬರು ಸಚಿವರು ಆಗೋಗ್ಬಿಟ್ರು. ಸೊ ಅಂಥವ್ರೆಲ್ಲರನ್ನೂ ಸಹಿತ ಇವರು ಬಳಸ್ಕೊಂಡ್ರು ಅನ್ನುವುದನ್ನು, ಮತ್ತು ಅಷ್ಟೇ ಅಲ್ಲ, ಯಾರ್ಯಾರು ಅವ್ರಿಗೆ ಜೊತೆ ಹಾಸಿಗೆಯನ್ನು ಹಂಚಿಕೊಂಡಿದ್ರು ಅವರೆಲ್ಲ ಹೆಸರನ್ನು ಸಹಿತ ನಾನು ಹೇಳಬಲ್ಲೆ ಅಂತ ದೃಢವಾದಂಥ ಧ್ವನಿಯಲ್ಲಿ ಹೇಳಿದರು. ಸೊ ಸುಬ್ರಹ್ಮಣ್ಯನ ಸ್ವಾಮಿ ಹೇಳಿದ ತಕ್ಷಣವೇ ಕೆಲವು ಜನ ಏನು ಮಾಡೋದು, ಲೇವಡಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವ್ರಿಗೆ. ಅದೇ ಇಲ್ಲೊಂದು ಪ್ರಶ್ನೆ, ಈಗ ಸುಬ್ರಹ್ಮಣ್ಯ ಸ್ವಾಮಿನ ಬಿ ಜೆ ಪಿಯಲ್ಲಾಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಅವರೊಂದು ಮೂಲೆ ಗುಂಪಾದ ರಾಜಕಾರಣಿ ಅನ್ನೋ ಆರೋಪ ಅವ್ರ ಮೇಲೆ ಇರುವಂಥದ್ದು. ಆ ಮೂಲೆ ಗುಂಪ ಮಾಡಿದ್ದಕ್ಕೆ ಅವರು ಈ ಥರ ಬಿ ಜೆ ಪಿಯ ನಾಯಕರ ಮೇಲೆ ಅಥವಾ ಮೋದಿ ಮೇಲೆ ಯಾವಾಗಲೂ ಈ ಥರದ ಲೇವಡಿಯನ್ನು ಮಾಡ್ತಾ ಇರ್ತಾರೆ ಅಥವಾ ಅಪಹಾಸ್ಯ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ. ಹಿಂದ್ಗಡೆ ಅದೇ ರೀತಿಯಾಗಿ ಅವ್ರು ಏನು ಮಾಡಿದರು, ವೃಥಾ ಬೇರೆಯವರ ಮೇಲೆ ಆರೋಪ ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಹೀಗಾಗಿ ನೀವು ಹೇಳಿದ ಹಾಗೆ ಅವ್ರ ಮೇಲೆ ಒಂದು ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಅವ್ರು ಏನನ್ನು ಹೇಳಿದ್ರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ಅವರು ಈಗಾಗಲೇ ಅಷ್ಟೊಂದು ಸರ್ತಿ ಆಗೋ ಅಗತ್ಯ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ ಗಂಭೀರವಾಗಿ ಜನ ತಗೊಳ್ಳದೇ ಇದ್ದಿದ್ರೆ. ಆದ್ದರಿಂದ ಮತ್ತು ಅವರೊಬ್ಬರು ಆರ್ಥಿಕ ತಜ್ಞರು, ಮೋದಿಗಾಗಿರಲಿ ಅವರು ಸಲಹೆ ಕೊಡ್ತಾ ಇದ್ರು. ಸೊ ಅಂಥ ಒಬ್ಬ ವ್ಯಕ್ತಿ ಹೇಳಿದ ತಕ್ಷಣವೇ ಎಲ್ಲರೂ ಸಹಿತ ಅವ್ರು ನೀವು ಹೇಳಿದಾಗನೇ ಉಲ್ಟಾ ಅವ್ರ ಮೇಲೆ ಬಿದ್ದು, ಅರೆ ಅವ್ನು ಬಿಡ್ರಿ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಆಮೇಲೆ ವಯಸ್ಸಾಗ್ಬಿಟ್ಟಿದೆ, ಅರುಮಳ್ಳಾಗೋಗ್ಬಿಟ್ಟಿದೆ, ಆಮೇಲೆ ಅವ್ರಿಗೆ ಈ ದೇಶದ ವಿತ್ತ ಸಚಿವರಾಗಬೇಕು ಅಂತಿತ್ತು, ಆರ್ಥಿಕ ಮಿನಿಸ್ಟರ್, ಹೌದು ಆಯ್ತಾ, ಇತ್ತು. ಅದು ಆಗಲಿಲ್ಲ ಅನ್ನುವ ಒಂದು ಹೊಟ್ಟೆ ಉರ್ರಿಗೆ ಈ ರೀತಿಯಾದಂಥ ಆರೋಪ ಮಾಡ್ತಾ ಇದ್ದಾರೆ ಅನ್ನುವುದು ನಮ್ಮ ಮೋದಿ ಭಕ್ತರ ಅಭಿಪ್ರಾಯ, ಸಮರ್ಥನೆ. ಇಂಥ ಸಂದರ್ಭದಲ್ಲಿ ಆಯ್ತಪ್ಪ, ಸುಬ್ರಹ್ಮಣ್ಯಂ ಸ್ವಾಮಿಯವ್ರಿಗೆ ಹೊಟ್ಟೆ ಉರಿ ಇದೆ, ಅವ್ರಿಗೆ ನಿರಾಶೆ ಆಗ್ಬಿಟ್ಟಿದೆ, ಅವ್ರಿಗೆ ತಿಕ್ಕಲು ತಿರುಗೋಗ್ಬಿಟ್ಟಿದೆ. ಆದ್ದರಿಂದ ಅವರು ಮೋದಿಯವ್ರ ಮೇಲೆ ಈ ರೀತಿಯಾದಂಥ ವ್ಯಭಿಚಾರದ ಲೈಂಗಿಕ ಹಗರಣದ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಆಕಸ್ಮಿಕವಾಗಿ ಹೀಗೆ ಇದ್ದಿದ್ರೆ ಅವರಿಗೆ ಯಾವಾಗ ನಮ್ಮ ಪೋರ್ಟ್ಫೋಲಿಯೋ ಹಂಚಿಕೆ ಮಾಡಿದ್ರು, ಯಾವಾಗ ಎಲ್ಲರಿಗೂ ಸಹಿತ ಮಂತ್ರಿಗಿರಿ ಹಂಚಿಕೆ ಮಾಡಿದ್ರು, ಆವಾಗ ಯಾಕೆ ಇವರು ಇದ್ದಕ್ಕಿದ್ದಂಗೆ ಹೇಳಿಕೆ ಕೊಡಲಿಲ್ಲ? ಅಂದರೆ ಯಾವಾಗ ಸಚಿವ ಸಂಪುಟ ರಚನೆ ಆಯಿತು ಆವಾಗಲೇ ಕೊಡಬೇಕಾಗಿತ್ತಲ್ವಾ? ಇಷ್ಟು ವರ್ಷಾನುಗಟ್ಟಲೆ ಬೇಕಾಗಿತ್ತಾ? ಇಷ್ಟು ವರ್ಷ ಆದಮೇಲೆ ಅವರು ಮತ್ತೆ ಅದನ್ನು ಹೇಳುವ ಅಗತ್ಯ ಏನಿತ್ತು? 2024ರಿಂದ 2026 ಸಮಯ ಇತ್ತಲ್ವಾ? ಯಾವತ್ತೂ ಹೇಳಿಲ್ಲ, ಇವಾಗ ಯಾಕೆ ಹೇಳಿದ್ರು ಅನ್ನೋ ಒಂದು ಸಂದೇಹ ಬರುತ್ತೆ. ಆಯಿತು, ನಮ್ಮ ಸುಬ್ರಹ್ಮಣ್ಯನ್ ಸ್ವಾಮಿಯವರು ನಮಗೆ ವಯಸ್ಸಾಗಿದೆ, ಅವ್ರಿಗೆ ಖಾತೆ ದೊರಕಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಮೋದಿಯವರ ಮೇಲೆ ಬಹಳ ಸ್ತ್ರೀಲೋಲ ಅನ್ನುವ ಒಂದು ಆರೋಪ ಪಟ್ಟಿಯನ್ನು ಅಂಟಿಸಿದರು. ಗೋಧಿ ಮೀಡಿಯಾದವರು ಅದಕ್ಕೆ ಯಾರೂ ಪ್ರಚಾರ ಕೊಡಲಿಲ್ಲ, ಅವ್ರು ಕೊಡೋದನ್ನು ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಿದರು, ಆಯ್ತು ಬಿಡಪ್ಪ, ನಾನು ಹೇಳೋದನ್ನು ಹೇಳಿದ್ದೀನಿ ಅಂತ. ಈಗ ನಿನ್ನೆ ಏನಾಯಿತು, ಮೊನ್ನೆ ರಾಮನವಮಿ ದಿವಸ, ರಾಮನವಮಿ ಇತ್ತು ಮೊನ್ನೆ, ಮಾರ್ಚ್ 27. ಆವತ್ತು ಇನ್ನೊಂದು ಬಾಂಬನ್ನು ಇನ್ನೊಬ್ಬರು ಹಾಕಿದರು. ಇದೇ ವಿಷಯ ಮೇಲೆ ಮೋದಿಯವರ ಮೇಲೆ ಮತ್ತೆ ಲೈಂಗಿಕ ಹಗರಣದ ಆರೋಪವನ್ನು ಮಾಡಿದರು. ಸೊ ಯಾಕೆಂದರೆ ಅದಕ್ಕಿಂತ ಮುಂಚೆ ನಮಗೆ ಮೋದಿಯವ್ರ ಮೇಲೆ ಒಂದು ಸಣ್ಣ ಅನುಮಾನ ಯಾವಾಗ ಶುರು ಆಯಿತು ಅಂತಂದರೆ, ಎಫ್ಸ್ಟೀನ್ ಫೈಲ್ ಹಗರಣದಲ್ಲಿ ಏನಾಯಿತು, ಇವ್ರ ಹೆಸರು ಕೇಳಿಬಂತು. ಪದೇ ಇವ್ರ ಹೆಸರು ಪ್ರಸ್ತಾಪ ಆಯಿತು. ಹರ್ದೀಪ್ ಸಿಂಗ್ ಅವರ ಹೆಸರ ಜೊತೆಗೆ ಇವರ ಹೆಸರ ಪ್ರಸ್ತಾಪ ಆದಾಗ, ಅದೇ ಸಂದರ್ಭದಲ್ಲಿ ನಮ್ಮ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಒಂದು ಮಾತನ್ನು ಹೇಳಿದರು.
ಅವ್ರು ಹೇಳ್ತಾರೆ ಟ್ರಂಪು, ನಾನು ಮನಸ್ಸು ಮಾಡಿದರೆ ಮೋದಿ ಅವರ ಏನು ಚಾರಿತ್ರ್ಯ ಇದೆಯಲ್ಲ ಅದನ್ನು ಹರಣ ಮಾಡಬಲ್ಲೆ, ಅವರ ರಾಜಕೀಯ ಭವಿಷ್ಯವನ್ನೇ ನಾನು ಖತಮ್ ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ ನೇರ ಹೇಳಿದರು. ಅದಕ್ಕಿಂತ ಮುಂಚೆ ಎಫ್ಸ್ಟೀನ್ ಫೈಲಿನ ಲಕ್ಷಾಂತರ ದಾಖಲೆಗಳು ಬಿಡುಗಡೆಯಾಗಿತ್ತು, ಇನ್ನೂ ಲಕ್ಷಾಂತರ ಫೈಲ್ಗಳು ಬಿಡುಗಡೆ ಆಗಲಿಕ್ಕೆ ಬಾಕಿ ಇತ್ತು. ಅದರ ಒಳಗಡೆಗೆ ಮೋದಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದಾವೆ. ಅದನ್ನು ಇಟ್ಟುಕೊಂಡು ಟ್ರಂಪ್ ಅವರು ಮೋದಿಯ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಎಲ್ಲ ಕಡೆ ಕೇಳಿಬಂತು. ಇದೇ ವಿಷಯದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಪ್ರಶ್ನೆ ಎತ್ತಿದರು. ಆವಾಗ ಎಲ್ಲರೂ ಸಹಿತ ಅವ್ರ ಮೇಲೆ ಬಿದ್ದರು, ಯಾರು BJP ಅವರೆಲ್ಲ. ನೋಡ್ರಿ, ಪ್ರಧಾನಮಂತ್ರಿಗಳ ಚಾರಿತ್ರ್ಯ ಹರಣವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಅವ್ರ ಮುಂದೆ ಅವ್ರನ್ನ, ಯಾಕಂದರೆ ಯಾರು ಆರೋಪ ಮಾಡಿದ್ರೋ ಅವ್ರ ಮೇಲೆಯೇ ಇವರೆಲ್ಲರೂ ಸಹಿತ ಮುಗಿಬಿದ್ದು ಮೋದಿ ಅವರನ್ನು ಕಾಪಾಡೋ ಕೆಲಸವನ್ನು ಮಾಡಿಕೊಂಡ್ರು. ಹೌದು. ಸೊ ಇವೆರಡು ಘಟನೆಗಳು, ಒಂದು ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ಹೇಳಿಕೆ, ಇನ್ನೊಂದು ಎಫ್ಸ್ಟೀಮ್ಗೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಮಾಡಿದಂಥ ಬ್ಲಾಕ್ ಮೇಲ್. ಇಲ್ಲ ಅಂತಂದರೆ ಮೋದಿ ಅವರು ಟ್ರಂಪ್ ಹೇಳಿದ್ದಕ್ಕೆಲ್ಲ ಯಾಕೆ ತಲೆ ಎಲ್ಲಡಿಸ್ತಾರೆ? ಅರೆ, ನೀವು ನೋಡ, ಇರಾನ್ನಿಂದ ತೈಲ ತೆಗೆದುಕೊಳ್ಬೇಡಿ, ರಷ್ಯಾದಿಂದ ತೈಲ ತೆಗೆದುಕೊಳ್ಬೇಡಿ, ತಲೆ ಎಲ್ಲಡಿಸಿದ್ರು. ಎಸ್, ಆಯಿತು ಸ್ವಾಮಿ, ಅದಕ್ಕೂ ಮೊದಲು ಟ್ಯಾಕ್ಸ್ ಅಷ್ಟೇ 50% ಹಾಕ್ತೀನಿ, ಸುಮ್ಮನೆ ಆದರು. ಆಮೇಲೆ ಇಲ್ಲ, ನಿಮ್ಮಿಂದ ಬಂದಿರತಕ್ಕಂಥ ಯಾವುದೇ ನಮಗೆ ರಫ್ತಾಗುತ್ತಲ್ವ ಅದಕ್ಕೇನು ಟ್ಯಾಕ್ಸ್ ನಾವು ಕೊಡೋದಿಲ್ಲ, ಆದ್ರೆ ನಾವು ಏನನ್ನ ನಿಮ್ಮ ದೇಶಕ್ಕೆ ಕಳಿಸ್ತೀವೋ ಅದಕ್ಕೆ 18% ಟ್ಯಾಕ್ಸ್ ಹಾಕಬೇಕು. ಅಲ್ರಿ, ಬಾಂಗ್ಲಾಗೆ ಫ್ರೀಯಾಗಿ ಟ್ಯಾಕ್ಸ್ ಇಲ್ಲ, ಹೌದು, ಪಕ್ಕದಲ್ಲಿ ಪಾಕಿಸ್ತಾನಕ್ಕೆ ಕಡಿಮೆ ಟ್ಯಾಕ್ಸ್ ಇದೆ, ಆದರೆ ಭಾರತಕ್ಕೆ ಟ್ಯಾಕ್ಸು. ಒಂದೇ ಒಂದು ಮಾತನ್ನು ಸಹಿತ, ವಿರೋಧದ ಮಾತನ್ನು ಸಹಿತ ಇವು ನಮ್ಮ ಮಹಾತ್ಮರಾಗಿರ್ತಕ್ಕಂಥ ಮೋದಿ ಸಾಹೇಬರು ಹೇಳಿಲ್ವಲ್ಲ, ಹೇಳಬಹುದಾಗಿತ್ತಲ್ವಾ? ಅರೆ, ಯಾವಾಗ ಕ್ರೈಸಿಸ್ ಆಯಿತೋ ತೈಲದ್ದು, ಅವಾಗ ಹೌದು ನೀವು ಒಂದು ಕೆಲಸ ಮಾಡಿ, 1 ತಿಂಗಳು ರಿಯಾಯಿತಿ ಕೊಟ್ಬಿಡ್ತೀನಿ, ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿ. ಅದು ಮೊದಲು ಬೇಡ ಅಂದವರು ಅವರೇ. ಇವನ್ ಖಮೇನಿ ತೀರ್ಕೊಂಡಾಗ ಒಂದು ಖಂಡನೀಯ ಸಂತಾಪ ಕೂಡ ಮಾಡಲಿಲ್ಲ, ಅದು ಎಷ್ಟೋ ದಿವಸದ ಮೇಲೆ ಎಲ್ಲರೂ ಬೈದ ಮೇಲೆ ಇವ್ರು ಮಾಡಲಿಲ್ಲ, ಒಬ್ಬರು ಕಾರ್ಯದರ್ಶಿನ ಕಳಿಸ್ತಾರೆ ಒಂದಿನ ವಿಷಾದ ವ್ಯಕ್ತಪಡಿಸೋದಕ್ಕೆ. ಸೊ ಆಯ್ತು ಅಂದ್ರೆ ಏನು, ಮೋದಿ ಹೇಳಿದ ಹಾಗೆ ಕೈ ಕಟ್ ಬಾಯ್ ಮುಚ್ ಅನ್ನುವ ರೀತಿಯಲ್ಲಿ ಇದ್ರಲ್ಲ, ಕೈಗೊಂಬೆ ಮೋದಿ. ಯಾಕೆ ಹೀಗೆ ಅನ್ನೋದರ ಹಿಂದೆ ಎಫ್ಸ್ಟೀನ್ ಫೈಲ್ನ ಹಗರಣದ ವಾಸನೆ ಬಡಿತಾ ಇತ್ತು. ಆದರೂ ಇನ್ನೂ ಆ ಫೈಲಲ್ಲಿರ್ತಕ್ಕಂಥ ಯಾವ ಹಗರಣಗಳು ಇನ್ನೂ ಆಗದೇ ಇರುವುದರಿಂದ ಈಗ ಎಲ್ಲರೂ ಮುಗುಮ್ಮಾಗಿ ಸುಮ್ಮನೆ ಕೂತ್ಕೊಂಡ್ರು. ಬರೀ ವಿರೋಧ ಪಕ್ಷದವರು ಅದರ ಬಗ್ಗೆ ಮಾತಾಡಿದರು. ಇವಾಗ ಮತ್ತೆ 3ನೇದ್ದು ಸುಬ್ರಹ್ಮಣ್ಯ ಸ್ವಾಮಿ ಆಯಿತು, ಎಫ್ಸ್ಟೀನ್ ಕೇಸ್ ಆಯಿತು, ಈಗ 3ನೇದ್ದು ಇನ್ನೊಂದು ಬಾಂಬ್ ಬಿತ್ತು ಇದೇ ವಿಷಯದ ಮೇಲೆ. ಡಾಕ್ಟರ್ ಮಧು ಪೂರ್ಣಿಮಾ ಕಿಶ್ಕಾರ್ ಅಂತ. ಸೊ ಶಿ ಈಸ್ ಆಲ್ಸೋ ಸ್ಕಾಲರ್. ಅವರು ಏನು ಮಾಡಿದರು, ಒಂದು 27ನೇ ತಾರೀಕು ರಾಮನವಮಿ ದಿವಸ ನಮ್ಮ ಮೋದಿಯವರ ಕೃಷ್ಣ ಲೀಲೆ ಎಲ್ಲವನ್ನೂ ಸಹಿತ ಒಂದು ಟ್ವೀಟ್ ಮೂಲಕ, ಎಕ್ಸ್ ಖಾತೆ ಮೂಲಕ ಹೊರಗಡೆ ಹಾಕಿದ್ರು. ಅದಕ್ಕೂ ಮೊದಲು ಆಯಮ್ಮ ಮೋದಿ ಭಕ್ತರಾಗಿದ್ರು, ಮೋದಿ ನಾಮ ಅಂತ ಒಂದು ಕೃತಿ ಬರೆದಿದ್ರು. ಇದು ಭಾರಿ ಇಂಟ್ರೆಸ್ಟಿಂಗ್ ಇದು. ಹೌದು, ಯಾಕೆಂತಂದ್ರೆ ಮೋದಿ ಭಕ್ತರಾಗಿರ್ತಕ್ಕಂಥವ್ರು ಮೋದಿ ಆದರ್ಶ ಪುರುಷ ರಾಮನ ಅವತಾರ ಅಂತ ಹೊರಟಿದ್ರು. ಆಯ್ತಾ? ಅದರ ನಂತರ 2014ರಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ವಾ, ಗುಜರಾತ್ ಮಾಡೆಲ್ ಅಂತ ಇಟ್ರಲ್ವಾ, ಒಂದು ಪರಿಕಲ್ಪನೆಯನ್ನ, ಒಂದು ನರೇಟಿವ್ನ, ಅದನ್ನು ಶುರು ಮಾಡಿದ್ದೆ ಇವರು, ಡಾಕ್ಟರ್ ಮಧುವಮ್ಮ. ಅಂದ್ರೆ ಅಷ್ಟೊಂದು ಹೈಪ್ ಕೊಟ್ಟರು. ಈ ದೇಶವನ್ನು ಮುನ್ನಡೆಸಲಿಕ್ಕೆ ಮೋದಿ ಒಬ್ಬರೇ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದಂಥವರು ಇದೇ ಮಧುವಮ್ಮ. ಸೊ ಮುಂದೆ ಏನಾಯ್ತು, ಅವ್ರ ಬಗ್ಗೆ ಒಂದು ಪುಸ್ತಕನೇ ಬರೆದು ಬಿಡ್ತಾರೆ. ಏನಂದ್ರೆ ದಿ ಮೇಕಿಂಗ್ ಆಫ್ ಎ ಪ್ರೈಮ್ ಮಿನಿಸ್ಟರ್, ಅದರ ಹೆಸರು ಮೋದಿ ನಾಮ ದ ಮೇಕಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಆಯ್ತಲ್ವಾ, ಪುಸ್ತಕನೂ ಬರೆದ್ರು. ಸೊ ಈ ರೀತಿಯಾಗಿ ಇಷ್ಟೊಂದು ಭಯಭಕ್ತಿ ಇರ್ತಕ್ಕಂಥ ಅವ್ರ ಮೇಲೆ ದೇವರನ್ನು, ರಾಮನನ್ನ ಕಾಣ್ತಕ್ಕಂಥ ಒಬ್ಬ ಮಹಿಳೆ ಈಗ ಇದ್ದಕ್ಕಿದ್ದಂಗೆ ಇಷ್ಟುದ್ದ ಟ್ವೀಟ್ ಮಾಡಿ ಎಲ್ಲವನ್ನೂ ಸಹಿತ ಆರೋಪ ಮಾಡುವ, ಬಹಿರಂಗ ಮಾಡುವ, ಬೆತ್ತಲೆಗೊಳಿಸುವ ಕೆಲಸವನ್ನ ಇದ್ದಕ್ಕಿದ್ದಾಗೆ ಮಾಡಿದರು. ಆ ಟ್ವೀಟಲ್ಲಿ ಏನಿದೆ ಅದನ್ನ ಒಂದು ಸ್ವಲ್ಪ ಗಮನಿಸ್ಬಿಡೋಣ, ಡೀಟೇಲ್ ಆಗಿ ಸ್ವಲ್ಪ ಗಮನಿಸ್ಬಿಡೋಣ. ಏನಂತಂದ್ರೆ ಅವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, 2014ರಲ್ಲಿ ಅದು ಮೇ ತಿಂಗಳಲ್ಲಿ ಮೋದಿಯವರು ಅಧಿಕಾರ ಸ್ವೀಕರಿಸ್ತಾರೆ.
ಆ ನಂತರ ನಾನು ಅವರಿಂದ ಸುರಕ್ಷಿತವಾದ ಅಂತರವನ್ನು ಕಾಪಾಡಿಕೊಂಡೆ. ಭಯ ಆಗೋಗ್ಬಿಡ್ತು ನನಗೆ, ಅವ್ರ ಹತ್ರ ಹೋಗೋದಕ್ಕೆ ಭಯ ಆಗೋಗ್ಬಿಡ್ತು. ಸೊ ಆದ್ದರಿಂದ ನನ್ನ ಪುಸ್ತಕ ಅವ್ರ ಬಗ್ಗೆ ಬರೆದ್ನಲ್ವಾ, ಆ ಪ್ರತಿಯನ್ನು ಅವ್ರಿಗೆ ನೇರವಾಗಿ ಕೊಡಲಿಕ್ಕೂ ನಾನು ಹೋಗಲಿಲ್ಲ. ಭಯ, ಅದಕ್ಕೂ ಸಹಿತ ಭಯ. ಅದಕ್ಕೆ ನಾನೇನು ಮಾಡಿದೆ, ಒಂದು ಸಹಿ ಮಾಡಿದಂಥ ಒಂದು ಪ್ರತಿಯನ್ನು ಅವರ ಅಧಿಕಾರಿಯಾಗಿರ್ತಕ್ಕಂಥ ಭಾರತ್ ಲಾಲ್ ಅನ್ನೋರು ಒಬ್ಬರಿದ್ದಾರೆ, ಅವ್ರ ಮೂಲಕ ಕಳಿಸ್ಕೊಟ್ಟನೆ ಹೊರತಾಗಿ ನಾನು ಹೋಗಿ ಭೇಟಿ ಆಗಲಿಲ್ಲ. ಇವರು ಮತ್ತೆ ಮುಂದುವರೆದು ಹೇಳ್ತಾರೆ, ಇವನ್ ಮದುವೆ ಕಾರ್ಯಕ್ರಮ ಯಾವುದೇ ಥರ ಕಾರ್ಯಕ್ರಮಗಳಲ್ಲೂ ನಾನು ಮೋದಿ ಎದುರುಗಡೆ ಕಾಣಿಸ್ಕೊಳ್ಳಿಲ್ಲ. ಅಂದರೆ ಮೋದಿ ಅಷ್ಟೊಂದು ವುಮನೈಸರ್ ಆಗಿದ್ರ ಅಂತ ಭಯ. ಯಾಕೆಂದರೆ ಮೋದಿಯವರ ಹೆಣ್ಮಕ್ಳು ಕಂಡ್ರೆ ಮೋದಿಯವರ ಕೆಲವು ಖಾಸಗಿ ವಿಚಾರಗಳು ಇವ್ರಿಗೆ ಗೊತ್ತಿರುವುದರಿಂದ ಇವ್ರು ಏನು ಮಾಡಿದ್ರು, ಒಂದು ಅಂತರ ಕಾಪಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು. ಸೊ ಆದ್ದರಿಂದ ಅವ್ರು ಹೇಳ್ತಾ, ಮೋದಿ ಅವರೊಂದಿಗೆ ಆಪ್ತ ಸಂಬಂಧ ಹೊಂದಿದ್ದ ಕಾರಣಕ್ಕಾಗಿ ಕೆಲವು ಮಹಿಳೆಯರು ಸಂಸದರಾದರು, ಸಚಿವರು ಆಗಿ ಆಯ್ಕೆಯಾದರು. ಸೊ ಇದು ಆ ಸಂಘದ ವಲಯದಲ್ಲಿ ಆವಾಗಲಿಂದಲೂ ಸಹಿತ ಗುಸುಗುಸು ಮಾತು ಕೇಳಿ ಬರ್ತಾನೆ ಇದ್ವು. ಆವಾಗ ನಾನು ಎಚ್ಚರಗೊಂಡೆ, ಆವಾಗ ನಾನು ದೂರ ಉಳಿದೆ, ಆವಾಗ ನಾನು ಮೋದಿಯವರಿಂದ ಒಂದು ಅಂತರವನ್ನು ಕಾಪಾಡಿಕೊಂಡು ಬಂದೆ ಅನ್ನುವುದು ಇವರ ಟ್ವೀಟ್ನಲ್ಲಿ ಹೇಳ್ತಕ್ಕಂಥದ್ದು. ಸೊ 2014ರಲ್ಲಿ ನಾನು ಉಪನ್ಯಾಸಕರಾಗಿ ಅಮೇರಿಕಕ್ಕೆ ಹೋದಾಗ ಅಮೇರಿಕದಲ್ಲೂ ಸಹಿತ ಈ ಮಾತು, ಈ ಒಂದು ಲೈಂಗಿಕ ಹಗರಣದ ಗುಸುಗುಸು ಕೇಳಿ ಬಂತು ನನಗೆ. ಸೊ ಆದ್ದರಿಂದ ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಅವರು. ಹೌದು, 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಯಾರು, ಸ್ಮೃತಿ ಇರಾನಿ, ಅವರೊಬ್ಬರು TV ನಟಿ, ಅರ್ಥ ಆಯ್ತಾ, ಸೀರಿಯಲ್ ನಟಿ. ಸೊ ಅಂಥವರು ಹೆಚ್ಚು ಓದಿಲ್ಲ, 12ನೇ ಕ್ಲಾಸು ಓದಿಲ್ಲ. 12ನೇ ಕ್ಲಾಸ್ ಓದದೇ ಇರತಕ್ಕಂಥ ಒಬ್ಬ ಮಹಿಳೆಗೆ ಶಿಕ್ಷಣ ಸಚಿವೆ, ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವೆಯಾಗಿ ಮಾಡಿದ್ರಲ್ವಾ, ಯಾಕೆ? ಇವರು ಪ್ರಶ್ನೆ. ಅಂದರೆ ಅದರ ಹಿಂದ್ಗಡೆಗೆ ಅನುಮಾನದ ಹುತ್ತ ಬೆಳೀತಾ ಇದೆ. ಅವರು ಯೋಗ್ಯರಾಗಿರಲಿಲ್ಲ, ಆದರೂ ಸಹಿತ ಮೊದಲನೇ ಸರ್ತಿ ಆಯ್ಕೆ ಆದಾಗ, ಮೊದಲನೇ ಸರ್ತಿ 3-4 ಸರ್ತಿ ಆಯ್ಕೆ ಆದವರೇ ಮನೆ ಮುಂದೆ ಕೂತ್ಕೊಂಡಿದ್ದಾರೆ, ನನಗೆ ಸಚಿವಗಿರಿ ಸಿಕ್ಕಿಲ್ಲ ಅಂತ. ಮೊದಲನೇ ಸರ್ತಿ ಆಯ್ಕೆ ಆದಂಥ ಶಿಕ್ಷಣ ಆಗುವವರೆಗೆ ಇರ್ತಕ್ಕಂಥ ಒಂದು ಯೋಗ್ಯತೆಯೂ ಇಲ್ಲದಂಥ, ಒಂದು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದಂಥ ಒಬ್ಬ ಸ್ಮೃತಿ ಇರಾನಿಗೆ ಇವರು ಶಿಕ್ಷಣ ಸಚಿವೆಯನ್ನಾಗಿ ಮಾಡಿದ್ರಲ್ಲ, ಯಾಕೆ ಅನ್ನುವ ಪ್ರಶ್ನೆಯನ್ನು ಎತ್ತಾರೆ ಮಧು ಪೂರ್ಣಿಮಾ ಅವರು ಎತ್ತಾರೆ. ಸೊ ಆವಾಗ ಕೇಳೋಗಿರ್ತಕ್ಕಂಥ ನಮಗೂ ಸಹಿತ ಹೌದಲ್ಲ, ಇದ್ರೂ ಇರಬಹುದಲ್ಲ ಅನ್ನೋ ಒಂದು ಅನುಮಾನ ಹುಟ್ಟುತ್ತೆ. ಸೊ ಇದೇ ಥರ ಸಹಿತ ಹಿಂದ್ಗಡೆ ಒಂದು ಕೇಸ್ ಇರುತ್ತೆ, ಮಾಂಡ್ಲಿ ಸೋನಿ ಅಂತ. ಮಾಂಡ್ಲಿ ಸೋನಿ ಸಂಬಂಧಿತ ಲೈಂಗಿಕ ಹಗರಣ ಆದಾಗ ಅದು ಸುಪ್ರೀಂ ಕೋರ್ಟ್ ಮೆಟ್ಲಿರುತ್ತೆ. ಸೊ ಅದರಲ್ಲೂ ಸಹಿತ ಇವ್ರ ಹೆಸರು ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಗುಜರಾತಿ ಜನ, ತುಂಬ ಜನ ಹೆಚ್ಚಾಗಿ ಮೋದಿಗೆ ಹತ್ತಿರ ಇದ್ರಲ್ಲ, ಖಾಸಗಿ ವಲಯದಲ್ಲಿ ಇದ್ರಲ್ಲ, ಅವರು ಸಹಿತ ಮುಖ್ಯಮಂತ್ರಿ ಆಗಿರ್ತಂಥ ಸಂದರ್ಭದಲ್ಲಿ, ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಮಹಿಳೆಯರೊಂದಿಗೆ ಅಸಭ್ಯ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅನ್ನುವ ಕಥೆಯನ್ನ ಹೇಳ್ತಾ ಇದ್ದಾರೆ. ಗುಜರಾತಲ್ಲಿ CM ಆಗಿರ್ತಕ್ಕಂಥ ಸಂದರ್ಭದಲ್ಲಿ, CM ಆಗಿ ಆಯ್ಕೆಯಾದ ಮೇಲಷ್ಟೇ ಅಲ್ಲ, ಅದಕ್ಕೂ ಮೊದಲು ಇವರು RSS ಪ್ರಚಾರಕರಾಗಿದ್ದರು CM ಆಗಿಂತ ಮುಂಚೆ, ಮತ್ತು BJP ಪದಾಧಿಕಾರಿಯಾಗಿದ್ದರು. ಆವಾಗೂ ಸಹಿತ ಇವ್ರಿಗೆ ಹಲವಾರು ಮಹಿಳೆಯರ ಜೊತೆಗೆ ಇವರ ಸಂಬಂಧಗಳ ಬಗ್ಗೆ ಗುಸುಗುಸು ಮಾತು, ಗಾಸಿಪ್ಸ್ಗಳು ಅವ್ರ ಸಂಘದ ವಲಯದಲ್ಲಿ, BJP ವಲಯದಲ್ಲಿ, ಅವ್ರ ಖಾಸಗಿ ವಲಯದಲ್ಲಿ ಕೇಳ ಬರ್ತಾ ಇತ್ತು ಅನ್ನುವುದನ್ನು ಇವರು ಅಂಡರ್ಲೈನ್ ಮಾಡಿ ಹೇಳ್ತಾರೆ ಮೇಡಮು. ಸೊ ಈ ಕಥೆಗಳನ್ನು ನಾನು ಕೇಳಿದ್ನಲ್ವಾ, ಕೇಳಿದ ಮೇಲೆ ನನಗೆ ಅವರ ಸಾನ್ನಿಧ್ಯದ ಬಗ್ಗೆ ಅಸಹ್ಯ ಹುಟ್ಟಿತು. ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇರಲಿಲ್ಲ ನಾನು. ಮದುವೆ, ನೀವು ಹೇಳ್ದಂಗೆ ಮದುವೆ ಸಮಾರಂಭಗಳಲ್ಲಿ ಅವರು ಬಂದರೆ ಅವರಿಂದ ಒಂದು ಅಂತರ ಕಾಪಾಡ್ಕೊಂಡು ದೂರ ಇರ್ತಿದ್ದೆ ಹೊರತಾಗಿ ಹತ್ರ ನಾನು ಹೋಗ್ತಿರಲಿಲ್ಲ. ಸೊ ಈ ಭಯಾನಕ ವಿವರಗಳನ್ನ ಕೇಳಿ ನನಗೆ ಮಾನಸಿಕವಾದಂಥ ಒತ್ತಡ ಉಂಟಾಯಿತು, ಮನೋವೈಕಲ್ಯ ಉಂಟಾಯಿತು, ನನಗೆ ಮನೋರೋಗ ಉಂಟಾಯಿತು. ಇದನ್ನೆಲ್ಲ ಕೇಳಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇದಕ್ಕೆ ಟ್ರೀಟ್ಮೆಂಟ್ ಸಹಿತ ತೆಗೆದುಕೊಂಡೆ ನಾನು. ಇದೆಲ್ಲವನ್ನು ನಾನು ಏನು ಮಾಡಿದೆ ಅಂತಂದರೆ, ಒಬ್ಬರು RSSನ ಹಿರಿಯ ಚಿಂತಕರೊಬ್ಬರು ಇದ್ದರು, ಅವ್ರ ಜೊತೆ ಹಂಚಿಕೊಂಡೆ ನಾನು. ಸರ್ ನೋಡಿ, ಮೋದಿಯವರ ಸುತ್ತಲೂ ಈ ರೀತಿಯಂಥ ಅನುಮಾನದ ಹುತ್ತಾ ಇದೆ, ಇಷ್ಟೊಂದು ಜನ ಹೆಣ್ಮಕ್ಳ ಜೊತೆಗೆ ಅವ್ರಿಗೆ ಲೈಂಗಿಕ ಸಂಪರ್ಕ ಇತ್ತು ಅಂತ ಎಲ್ಲರೂ ಮಾತಾಡ್ಕೊತಿದ್ದಾರೆ ಅಂತ ಹೇಳಿದಾಗ ಅವ್ರ ಉತ್ತರ ಕೇಳಿ ನಾನು ಬೆಚ್ಚಿ ಬಿದ್ದೆ ಅಂತ ಹೇಳ್ತಾರೆ. ಏನು ಬೆಚ್ಚಿ ಬಿದ್ದೆ? ಅರೇ ನೀವು ಇಷ್ಟು ಯಾಕ್ರಿ ಬೆಚ್ಚಿ ಬೀಳ್ತೀರಾ? ಅದು ವೈಯಕ್ತಿಕ ಜೀವನ ಅವ್ರದ್ದು, ಅದನ್ನು ಯಾಕೆ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಉತ್ತರ ಕೊಡ್ತಾರೆ ಅವರು. ಪರ್ಸನಲ್ ಲೈಫ್ ಅವ್ರದ್ದು, ನಿಮಗೆ ಯಾಕೆ ಕಾಡ್ತಾ ಇದೆ? ಅದು ಕರೆಕ್ಟ್ ಅಲ್ವಾ?
ನಮ್ಮ ಮೋದಿ ಏನು ಅಭಿವೃದ್ಧಿ ಮಾಡಿದ್ರು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದಷ್ಟೇ ನೋಡಬೇಕು. ಅವ್ರ ಪರ್ಸನಲ್ ಲೈಫೆಲ್ಲ ನಾವು ಯಾಕೆ ಕೆದ್ಕೊಂಡು ಕೂತ್ಕೋಬೇಕು ಅಂತ. ಒಬ್ಬ ಪ್ರಧಾನಿಯಾಗಿರ್ತಕ್ಕಂಥವ್ರನ್ನ ಯಾವಾಗಲೂ ನಾವು ಕ್ಲೀನ್ ಹ್ಯಾಂಡೆಡ್ ಆಗಿ ನೋಡ್ತೀವಿ, ಚಾರಿತ್ರ್ಯ ಇರ್ತಕ್ಕಂಥ ವ್ಯಕ್ತಿಯಾಗಿ ನೋಡ್ತೀವಿ ಹೊರತಾಗಿ ಅವ್ರ ಚಾರಿತ್ರ್ಯಹೀನ ವ್ಯಕ್ತಿಯಾಗಿ ನೋಡೋದಿಲ್ಲ. ಯಾಕೆಂದರೆ ನಿಮ್ಮನ್ನು ಆರಾಧಿಸುವವರು, ನಿಮ್ಮನ್ನು ಪಾಲಿಸುವವರು, ನಿಮ್ಮನ್ನು ಅನುಸರಿಸುವವರು, ನಿಮ್ಮನ್ನು ಮಾದರಿಯಾಗಿ ಇಟ್ಟುಕೊಂಡಿರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರಲ್ಲ ಸ್ವಾಮಿ. ಸೊ ಅವ್ರಿಗೇನು ಉತ್ತರ ಕೊಡ್ತೀರಿ? ಸೊ ಆದ್ದರಿಂದ ನಿಮ್ಮ ಖಾಸಗಿ ವಿಚಾರಗಳಿದಾವಲ್ಲ ಅವುಗಳು ಬಹಿರಂಗ ಆಗಬಾರ್ದು ಅಂತ ನೀವು ಮುಚ್ಚಿಡ್ತೀರಿ ನಿಜ. ಆದರೆ ಇವತ್ತಿಲ್ಲ ನಾಳೆ ಯಾವತ್ತೋ ಒಂದು ದಿವಸ ಅವು ಬಯಲಾಗ್ತವೆ, ಬೆತ್ತಲಾಗ್ತವೆ, ಜನರಿಗೆ ಗೊತ್ತಾಗುತ್ತೆ. ನಿಮ್ಮ ಯಾರು ಹೊರಗಿನವ್ರು ಮಾತಾಡ್ತಾ ಇಲ್ಲ, ನಿಮ್ಮವರೇ, ನಿಮ್ಮ BJP ಅವರೇ, ನಿಮ್ಮ BJP ನಾಯಕರೇ, ನಿಮ್ಮ ಜೊತೆಗಿದ್ದವರೇ, ನಿಮ್ಮ ಆಪ್ತರೇ, ಅವರೇ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಯು ಆರ್ ಎ ವುಮನೈಸರ್ ಅಂತ. ಅದು ಸತ್ಯ ಅಸತ್ಯ ಅನ್ನುವುದು ಮಹಾತ್ಮ ಮೋದಿಯವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ವಿಶ್ವಗುರು ಅವರಿಗೆ ಗೊತ್ತಿದೆ, ಆಯ್ತಾ. ಆದರೆ ಅವರು ಭಕ್ತಾದಿಗಳು ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ರೀತಿ ಬಹಳ ಬಹಳ ವಿಚಿತ್ರವಾಗಿತ್ತು. ಅದೆಲ್ಲ ಸಾಧ್ಯ ಇಲ್ಲರಿ, ಅದೆಲ್ಲ ಆಗೋದಿಲ್ಲರಿ ಅಂತ. ಇವಾಗ ಏನಾಗ್ಬಿಡ್ತು, ಒಂದ್ರ ಮೇಲೆ ಒಂದು ಆರೋಪಗಳು ಬರ್ತಾ ಇವಾಗ ಮಂದ ಭಕ್ತರಿಗೂ ಸಹಿತ ಒಂದು ಸಣ್ಣ ಅನುಮಾನ ಕಣಕ್ಕೆ ಶುರು ಆಯ್ತಲ್ಲ, ಇದ್ರೂ ಇರ್ಬೋದು ಬಿಡ್ರಿ, ಅದೇ ನೀವು ಹೇಳ್ದಂಗೆ ಅವ್ರ ಖಾಸಗಿ ಜೀವನ ಬಿಡ್ರಿ, ಹೌದು, ಅವ್ರೇನೋ ಮಾಡ್ಕೊಳ್ಳಿ ಬಿಡ್ರಿ. ಮೋದಿಯವರು ದೇಶಕ್ಕೆ ಏನೇನೆಲ್ಲ ಒಳ್ಳೇದು ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಏನೇನೆಲ್ಲ ಅನಾಹುತಗಳನ್ನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಒಂದು ಭಾಗ ಗೊತ್ತಿರಲಿಲ್ಲ. ಯಾಕೆ BM ಕೇರ್ಸಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ಇವರು ಹೇಗೆ ದುರ್ಬಳಕೆ ಮಾಡಿಕೊಂಡ್ರು, ಹೇಗೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡ್ರು, ಇವತ್ತವರೆಗೂ ಯಾರಿಗೂ ಲೆಕ್ಕನೇ ಕೊಟ್ಟಿಲ್ಲ. ಇವುಗಳ ಬಗ್ಗೆ ಹಲವಾರು ಜನ ಪ್ರಶ್ನೆ ಮಾಡಿದ್ರು, ಉತ್ತರ ಕೊಡೋದಿಲ್ಲ. ಕೋರ್ಟಿಂದನೇ ಆರ್ಡರ್ ತೊಗೊಂಬಂದರು, ಅದ್ರ ಬಗ್ಗೆ ನಾವು ಯಾರು ಕೇಳಂಗಿಲ್ಲ, ನಾನು ಹೇಳಂಗಿಲ್ಲ, ಆಯ್ತಲ್ವಾ. ಸೊ ಇವರು ಇನ್ನೊಂದು ಆರೋಪ ಮಾಡ್ತಾರೆ, ಮಧು ಪೂರ್ಣಿಮಾ ಅವರು ಏನು ಆರೋಪ ಮಾಡ್ತಾರೆ, ಅಶ್ಲೀಲ ವಿಡಿಯೋ ಹರಡಿದಂಥ ಅಮಿತ್ ಮಾಳವಿಯಾ ಅನ್ನೋರು ಬರೀತಾರೆ. ಅವರು BJPಯ ಸಾಮಾಜಿಕ ಮಾಧ್ಯಮದ ಮುಖ್ಯಸ್ಥನನ್ನಾಗಿ ಮಾಡಿದ್ರು. ಅಂದರೆ ಅಶ್ಲೀಲ ವಿಡಿಯೋಗಳನ್ನ ಶೇರ್ ಮಾಡೋದು ಕೆಲಸ ಅವ್ರು ಮಾಡ್ತಾ ಇದ್ರು. ಅಂಥ ವ್ಯಕ್ತಿನ ನೀವೇನು ಮಾಡಿದ್ರಿ, ಅವನಿಗೊಂದು ಪೋಸ್ಟ್ ಕೊಟ್ರಿ, ಅದು ಸಾಮಾಜಿಕ ಮಾಧ್ಯಮದ ಮುಖ್ಯಸ್ಥನಾಗಿ. ಅಂದರೆ ಅವ್ರೇನು ಮಾಡಿದ್ರು, ಪಕ್ಷದ ಉನ್ನತ ನಾಯಕರು ಏನಿದ್ದಾರೆ ಅವ್ರ ಮನೋಭಾವಕ್ಕೆ ತಕ್ಕ ಹಾಗೆ ಅವ್ರು ಕೆಲಸ ಮಾಡ್ತಾ ಇದ್ರು ಅಂತ ಅವ್ರಿಗೊಂದು ಪೋಸ್ಟ್. ಅಂದರೆ ಇವ್ರ ಜೊತೆಗೆ ಯಾರ್ಯಾರು ಹಾಸಿಗೆ ಹಂಚಿಕೊಂಡಿದ್ದಾರೋ ಅವರೆಲ್ಲರನ್ನೂ ಸಹಿತ ಕೆಲವು ಜನ ಸಂಸದರನ್ನಾಗಿ ಮಾಡಿದ್ರು, ಕೆಲವು ಜನರ ಸಚಿವರನ್ನಾಗಿ ಮಾಡಿದ್ರು ಅನ್ನುವುದು ಮಧು ಪೂರ್ಣಿಮಾ ಅವರ ಬಹಳ ಗುರುತರವಾದ ಗಂಭೀರವಾದಂಥ ಆರೋಪ. ನೀವು ಮಾಡ್ತಾ ಇಲ್ಲ ಅದನ್ನ. ಆಯಿತು, ನೀವು ಹೇಳ್ದಂಗೆ ಅವರು ಖಾಸಗಿ ವಿಚಾರ ಅಂತ ಮರ್ತು ಬಿಡ್ಬೋದಾಗಿತ್ತು. ನಾನು ಬಹುಶಃ ಅವರು ಬೇರೆಲ್ಲ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರೆ ಅವರ ಶೋಷಣಾತ್ಮಕ ಲೈಂಗಿಕ ವರ್ತನೆ ಏನಿದೆಯಲ್ಲ ಅದನ್ನು ನಿರ್ಲಕ್ಷ್ಯ ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಬಿಟ್ಟುಬಿಡ್ಬೋದಾಗಿತ್ತು ಅವ್ರ ಖಾಸಗಿ ವಿಚಾರ, ಅದಕ್ಕೆ ಯಾಕ್ರಿ ನಮಗೆ ಬೇಕು ಅಂತ RSS ಮುಖಂಡರು ಹೇಳಿದಾರಲ್ಲ, ಅದನ್ನು ಫಾಲೋ ಮಾಡಬಹುದಾಗಿತ್ತು. ಆದರೆ ಮೋದಿಯವರು ಮಾಡಿದ್ದೇನು, ಜನಾಂಗೀಯ ದ್ವೇಷವನ್ನು ಹರಡುವ ಯತ್ನ ಮಾಡಿದರು. ತಮ್ಮ ಆಕ್ರಮಣಕಾರಿ ವರ್ತನೆಯಿಂದ ಹಿಂದೂ ಧರ್ಮಕ್ಕೆ ಮಸಿ ಬಳಿದ್ರು, ಹಿಂದೂ ಸಮಾಜವನ್ನು ಸಂಕುಚಿತಗೊಳಿಸಿದ್ರು. ಆಮೇಲೆ ಭೀಮವಾದವನ್ನು ಮತ್ತು ಮುಸ್ಲಿಂ ವಿರುದ್ಧ ದ್ವೇಷ ಹರಡಲು ಕುಮ್ಮಕ್ಕ ನೀಡಿದರು. ಜಾಗತಿಕ ಮಾಫಿಯಾದ ಎದುರು ಗುಲಾಮಗಿರಿಯನ್ನು ತೋರಿಸಿದರು. ಆಮೇಲೆ ಕಥುವಾ ಅತ್ಯಾಚಾರ ಪ್ರಕರಣದಲ್ಲಿ ಹಿಂದೂ ಸಂತ್ರಸ್ತೆ ಇದಾರಲ್ಲ ಅವರು ವಿರುದ್ಧ ನಡೆದುಕೊಂಡರು, ಮೌನವಾಗಿದ್ದರು, ಅದರ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಸೊ ಇವರ ಮೊದಲ ಅವಧಿಯಲ್ಲಿಯೇ ನಾವು ಒಬ್ಬ ಸೈತಾನಿ ಆಡಳಿತಗಾರನ ಕೈಗೆ ಸಿಕ್ಕಿದ್ದೇವೆ ಎಂದು ನನಗೆ ಅನುಭವಕ್ಕೆ ಬಂತು ಅಂತ ಮಧು ಅಮ್ಮ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಏನಂದರೆ ಈಗ ಸುಬ್ರಹ್ಮಣ್ಯನ್ ಸ್ವಾಮಿ ಆಗಿರ್ಬೋದು ಅಥವಾ ಮಧು ಪೂರ್ಣಿಮಾ ಅವರಾಗಿರ್ಬೋದು, ಇಷ್ಟು ದಿನ ಬಿಟ್ಟು ಈಗಲೇ ಯಾಕೆ ಇದನ್ನು ಅವರು ಈ ಥರದನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಅಂತ ನಾನು ಹೇಳೋದು. ಬಹಿರಂಗಪಡಿಸೋದಕ್ಕೆ ಕಾಲಮಿತಿ ಇದೆಯಾ? ಈವಾಗಲೇ ಈ ಟೈಮಲ್ಲಿ ಹಿಂಗೆ ಮಾಡಬೇಕು ಅಂತಿರುತ್ತಾ? ಆಕಸ್ಮಿಕವಾಗಿ ಇವರು ಏನಾದ್ರೂ 2014ರಲ್ಲಿ 2024ರಲ್ಲಿ ಏನು ಸಚಿವ ಸಂಪುಟ ಹಂಚಿಕೆ ಆಯಿತು, ಆವಾಗ ತಕ್ಷಣ 1 ತಿಂಗಳು 2 ತಿಂಗಳು 3 ತಿಂಗಳ ಒಳಗಡೆಗೆ ಇವರು ಆರೋಪ ಮಾಡಿದರೆ ನೋಡಿ ಇವರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಂಸತ್ತಿಗಾರು ಕಳಿಸ್ಬೇಕಾಗಿತ್ತು, ಇಲ್ಲ ಮೇಲ್ಮನೆಗಾದರೂ ಕಳಿಸ್ಬೋದಾಗಿತ್ತು ಎಮ್ಮನ್ನ. ಸೊ ಅವರಿಗೆ ಅವಕಾಶ ಸಿಕ್ಕಿಲ್ಲ, ಆದ್ದರಿಂದ ಈ ರೀತಿಯಾಗಿ ಮಾಡಲಾಗಿದೆ, ಈ ಥರ ಆರೋಪ ಮಾಡ್ತಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಅವರು ಇಷ್ಟು ದಿನಗಳ ಕಾಲ ತಡ್ಕೊಂಡು ಇವಾಗ ಒಂದೊಂದೇ ಬಾಂಬನ್ನು ಹಾಕ್ತಾ ಇದ್ದಾರೆ. ಬಂದ್ಮೇಲೆ ಒಂದು ಧೈರ್ಯ ಬಂದಿದೆ, ಒಂದು ಸ್ವಲ್ಪ ಧೈರ್ಯನೂ ಬಂದಿದೆ. ಆಮೇಲೆ ಇತ್ತೀಚೆಗೆ ಮೋದಿಯವರ ವರ್ಚಸ್ಸು ಸ್ವಲ್ಪ ಕಡಿಮೆ ಆಗಿದೆ. ಅವ್ರ ಮೇಲೆ ವಿದೇಶಾಂಗ ನೀತಿಯ ತುಂಬ ದುರ್ಬಲವಾದಂಥ
ನಿರೂಪಣೆ ಮಾಡಿದರು, ನಿರ್ವಹಿಸಿದರು ಅನ್ನೋ ಒಂದು ಆರೋಪ ಇದೆ. ಸೊ ಈ ರೀತಿಯಾಗಿ ಮತ್ತು 2014 ಒಂದು ಚುನಾವಣೆಯಲ್ಲಿ 400 ಪಾರ್ ಅಂತ ಹೇಳ್ತಾ ಇದ್ರು, ಗೊತ್ತಾ ನಿಮಗೆ? ಅದಕ್ಕೆ ಬಾರ್ 400 ಪಾರ್ ಅಂದರೆ 400 MP ನಮ್ಮ ಬಿ ಜೆ ಪಿಯಿಂದ ಆರಿಸ್ಕೊಂಡು ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಆಗಿದ್ದೇನೆಂದರೆ ಬಿ ಜೆ ಪಿಗೆ ಬಹುಮತನೇ ಬರಲಿಲ್ಲ. ಇವಾಗೂ ಬಹುಮತ ಇಲ್ಲ. ಇವತ್ತು ಸಹಿತ ಮೋದಿಯವರ ಸರ್ಕಾರ ಇಬ್ಬರ ಮಸ್ಸಿ ಮೇಲೆ ನಿಂತಿದೆ. ಎಸ್, ಆಯ್ತಾ? ಒಂದು ಆಂಧ್ರ ಪ್ರದೇಶವ್ರ ನಾಯ್ಡು ಅವರು, ಅಲ್ಲೇ ಬಿಹಾರದಲ್ಲಿರ್ತಕ್ಕಂಥ ನಿತೀಶ್ ಅವರು, ಅವರಿಬ್ಬರು ಸಪೋರ್ಟನ್ನು ಹಿಂದೆ ತೆಗೆದ್ರೆ ಇವತ್ತು ಸಹಿತ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಹೌದು. ಸೊ ಇಂಥ ದುರ್ಬಲ ಆಗಿರ್ತದೆ, ಅಂದರೆ ಬಿ ಜೆ ಪಿ ದುರ್ಬಲ ಆಗಿದೆ ಸಂಖ್ಯಾಬಲದಲ್ಲಿ. ನನಗನ್ಸುತ್ತೆ ಮೋದಿ ಅಂತಂದರೆ ನಮ್ಮ ದೇಶಕ್ಕೆ, ನಮ್ಮ ದೇಶದ ಪ್ರಜೆಗಳಿಗೆ ಒಂದು ದೇವರು, ಅವತಾರ ಪುರುಷ. ಅವರು ಜೈವಿಕ ಜೀವಿನೇ ಅಲ್ಲ ಅವರು, ಅಲ್ವಾ ಅಂತ ನಂಬಿದ್ದಾರೆ. ಮತ್ತು ಮೋದಿನ ಇದುವರೆಗೆ ಕೂಡ ಹಾಗೆ ಭಾವಿಸಲಾಗ್ತಿತ್ತು. ಹಾಗಾಗಿ ಇದು ಏನಾದರೂ ವಿರೋಧಿ ಬಣದವರು ಈ ಥರದ ಏನೋ ಕುಮ್ಮಕ್ಕು ಕೊಟ್ಟು ಈ ಥರದ ಬಹಿರಂಗ ಆಗ್ತಿದೆಯಾ? ಈಗ ಮೋದಿ ಒಂದು ದೊಡ್ಡ ಚಾರಿತ್ರ್ಯವನ್ನು ಇದುವರೆಗೆ ಉಳಿಸ್ಕೊಂಡು ಬಂದವರು, ಈಗ ಇದು ಯಾಕೆ ಈಗ ಆಗ್ತಿದೆ ಅಂತ ನೀವು ಹೇಳಿದ ಹಾಗೆ ಯಾರೂ ಭಾವಿಸಿಲ್ಲ. ಸ್ವತಃ ಅವರೇ ಹೇಳಿದ್ದಾರೆ ಜೈವಿಕ ಜೀವಿ ಅಂತ. ಹೌದು, ಅಜೈವಿಕ. ಅಜೈವಿಕ ಅಂದರೆ ತಂದೆ ತಾಯಿಯವರ ಜೊತೆ ಸೇರಿ ಮಗು ಹುಟ್ಟುತ್ತಲ್ವಾ, ಆ ರೀತಿಯಾಗಿಲ್ಲ. ನಾನು ದೇವರ ಮಗ, ಅಂದರೆ ನಾನು ಅವತಾರ ಪುರುಷ. ಸೊ ಆದ್ದರಿಂದ ಮನುಷ್ಯರ ರೀತಿಯಲ್ಲಿ ನಾವು ಹುಟ್ಟಿಲ್ಲ, ನನ್ನ ಹುಟ್ಟು ಹಾಗೆ ಆಗಿಲ್ಲ. ಆದ್ದರಿಂದ ಯಾಕಂದರೆ ಮೋದಿ ಅವ್ರಿಗೆ ಏನಾಗ್ಬಿಡ್ತು ಅಂತಂದರೆ ಬರ್ತಾ 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 ಅವರು ಸುತ್ತಲೂ ಉಗೆ ಅನ್ನುವರು ಹೊಗಳು ಭಟ್ರು ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ಅವ್ರಿಗೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ನಾಯಕನಿಗೆ ಒಂದು ಭ್ರಮೆ ಹುಟ್ಟುಬಿಡುತ್ತೆ, ಜೊತೆಗೆ ತಲೆ ಮೇಲೆ ಕೀರ್ತಿ ಶಿನಿಯನ್ನು ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಇವ್ರು ಎಲ್ಲೆಲ್ಲಿ ಹೋಗ್ತಾರೆ, ₹1,00,000 ಸೂಟ್ ಹಾಕ್ಕೊಂಡು ಬೇರೆ 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 ದೇಶಗಳಿಗೆಲ್ಲ ಹೋದಾಗ, ಯಾವುದೇ ದೇಶದ ಪ್ರಧಾನಿ ಬಂದಾಗ ಅವಲ್ಲಿರ್ತಕ್ಕಂಥವ್ರು ಆ ರೀತಿಯಾದ ರೆಡ್ ಕಾರ್ಪೆಟ್ ಒಂದು ಗೌರವವನ್ನು ಕೊಡಲೇಬೇಕು, ಕೊಡ್ತಾರೆ. ಸೊ ಆವಾಗ ಇವ್ರೇನು, ಅಯ್ಯೋ ನಾನು ಇಡೀ ವಿಶ್ವಕ್ಕೆ ಗುರು, ಅದರಿಂದ ವಿಶ್ವಗುರು ಆಗ್ಬಿಟ್ಟಿದ್ದೀನಿ, ನನಗೇನು ಮಾನ್ಯತೆ ಸಿಗ್ತಾ ಇದೆ, ಅದ್ಭುತ ಅದ್ಭುತ ಅಂದ್ಕೊಂಡು ಅವ್ರು ಕೊನೆಗೆ ಅವ್ರಿಗೆ ಅನುಮಾನ ಬರೋಕ್ಕೆ ಶುರು ಆಯಿತು. ನಾನು ಮನುಷ್ಯರು ಹುಟ್ಟಿದ ಮಗನಾ? ನೋನೋ, ನಾನು ದೇವ್ರ ಮಗ. ಹೆಂಗೆ ಯೇಸು ಕ್ರಿಸ್ತನ ನಾವು ದೇವ್ರ ಮಗ ಅಂತ ಹೇಳ್ತೀವೋ ಆ ರೀತಿಯಾಗಿ ನಾನು ದೈವಿಕ ಸಂಭೂತ ಅನ್ನುವ ಒಂದು ಭ್ರಮೆ ಹುಟ್ಟುಬಿಡ್ತು. ಆ ಭ್ರಮೆಯಲ್ಲಿ ಅವ್ರು ಏನು ಮಾಡಿದ್ರು, ಏನೇನೋ ಹೇಳೋಕ್ಕೆ ಶುರು ಮಾಡಿದರು. ಏನೇನೇನೋ ಹೇಳೋದು, ಯಾವುದೋ ಒಂದು ಆ ಗಟರದಿಂದ ಗ್ಯಾಸ್ ಮಾಡೋದು, ಇವೆಲ್ಲ ಮಾಡೋ ರೀತಿ ಏನ್ರಿ ಇವೆಲ್ಲವೂ ಸಹಿತ. ಇನ್ನು ಕ್ಯಾಮರಾಗಳೇ ಇಲ್ಲದಂಥ ಸಂದರ್ಭದಲ್ಲಿ ನಾನು ಆವಾಗಲೇ ಕ್ಯಾಮ್ರಾ ಕ್ಲಿಕ್ ಮಾಡಿದೆ ಅಂತ ಹೇಳೋದು. ಸೊ ಬಹಳ ವಿಚಿತ್ರವಾಗಿರ್ತಕ್ಕಂಥ ಈ ಅಸಂಬದ್ಧ ಹೇಳಿಕೆಗಳನ್ನು, ಯಾವುದಕ್ಕೂ ನಂಬಲಾರದ ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದರು. ಸೊ ಇದರಿಂದಾಗಿ ಜನರಿಗೆ ಆವಾಗಲೇ ಅನುಮಾನ ಶುರು ಆಯಿತು, ಅರೇ ಮೋದಿಯವರು ಯಾಕೆ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಾಕೆ ಈ ರೀತಿ? ಯಾಕಂದ್ರೆ ನಂಬೋ ಥರ ಹೇಳಿ. ಯಾಕಂದ್ರೆ ನೀವು ಪುರಾಣಗಳಲ್ಲಿ ಹೇಳ್ಬೋದು, ಕಿವಿಯಿಂದ ಮಗು ಹುಟ್ಟಂದ್ರೆ ಕರ್ಣ ಹುಟ್ಟದಂದ್ರು ಇದ್ರೂ ಇರ್ಬೋದು ಬಿಡಪ್ಪ, ಕವಿಗಳ ವರ್ಣನೆ ಅಂತ ಹೇಳ್ತೀವಿ ನಾವು, ಆಯ್ತಲ್ವಾ? ಗಣಪತಿ ಹೆಂಗೆ ಹುಟ್ಟಿದ ಅಂತಂದ್ರೆ ಆನೆ ತಲೆ ತಂದು ಇಟ್ಟು ಗಣಪತಿ ಹುಟ್ಟಿದ ಅಂತ ಹೇಳಿದ್ರೆ ಇರ್ಬೋದು ಬಿಡು ಆಗಿನ ಕಾಲದಲ್ಲಿ ಅಂತ ಹೇಳ್ತೀನಿ ನಾನು. ಈಗ ಪ್ರಸ್ತುತ ನಮ್ಮದೇ ಕಾಲಘಟ್ಟದಲ್ಲಿ, ಸಮಕಾಲೀನ ಕಾಲಘಟ್ಟದಲ್ಲಿ, ನಾನು ಮನುಷ್ಯರಿಗೆ ಹುಟ್ಟಿಲ್ಲ, ನಾನು ಅಜೈವಿಕ, ನಾನು ದೇವರಿಂದ ಕಳಿಸಲ್ಪಟ್ಟವನು ಅನ್ನುವಂಥ ಹೇಳ್ತಕ್ಕಂಥದ್ದು ಇದೆಯಲ್ವಾ, ಇವುಗಳು ಯಾವತ್ತೂ ಸಹಿತ ನಮಗೆ ನಂಬಲಾರದ ಸತ್ಯಗಳು, ನಂಬಕ್ಕೆ ಸಾಧ್ಯವೇ ಇಲ್ಲ, ಸುಳ್ಳುಗಳು, ನನ್ನ ಸತ್ಯಗಳು ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತು, ಈಗ ಇವರೇನು ಹಿಂಬಾಲಕರಿದಾರಲ್ಲ, ಈಗ ಚಕ್ರವರ್ತಿ ಸೂಲಿಬೆಲಿ, ಪುನೀತ್ ಕೇರಳಿ ಅಂತವ್ರು, ಅವರು ಮೋದಿನ ಅಂದ್ರೆ ದೇವರು ಅದು ಇದು ಹಂಗೆ ಪೊಟ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ಹೆಂಗೆ ಆಗ್ತಿರ್ಬೋದು ಈಗ ಇದನ್ನೆಲ್ಲ ನೋಡಿ ಕೇಳಿಬಿಟ್ಟು ಅಂತ. ಪುಂಗಪ್ಪ. ಸೊ ಒಂದು ಹೇಳ್ತಾ ಇದ್ದೀನಿ ಸರ್, ಈಗ ಗಮನಿಸಿ ನೀವು, ಈ ಆರೋಪಗಳು ಬಂದ ಮೇಲೆ ಇವರೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈ ಸದ್ಯಕ್ಕೆ. ಯಾಕಂದ್ರೆ ಅವ್ರದೊಂದು ಸ್ಟ್ರಾಟಜಿ, ಏನೋ ಆರೋಪ ಬಂದರೆ 2 ಹೆಜ್ಜೆ ಹಿಂದಕ್ಕೆ ಹೋಗೋಣ, ಆಮೇಲೆ ಇನ್ಯಾವುದೋ ವಿಷಯ ಬಂದ 4 ಹೆಜ್ಜೆ ಮುಂದಕ್ಕೆ ಬರೋಣ, ಮತ್ತೆ ಇದು ಸ್ಟ್ರಾಟಜಿ ಅವ್ರದ್ದು. ಇವನ್ ಮೋದಿ ಈಗೆಲ್ಲ ಇರಾನ್ ಮೇಲೆ ಯುದ್ಧ ನಡೀತಾ ಇದ್ದಲ್ಲ, ಟ್ರಂಪ್ ಜೊತೆ ಎಲ್ಲ ಮಾತಾಡ್ತಾ ಇರ್ಬೋದು, ಇರಾನ್ ಅಧ್ಯಕ್ಷರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ಬೋದು ಅನ್ನೋದೆಲ್ಲ ಅವರು ಈ ಥರದ್ದು. ಇವಾಗ ಬೇರೆ ಒಂದು ಸುದ್ದಿ ನೋಡಿದ್ರ, ಇರಾನ್ ಮೇಲೆ ಹೆಂಗೆ ಒಂದು ಫೋನ್ ಕಾಲು ಅಲ್ಲಿಂದ ಹಡಗಳು ಡಬ ಬಂದ್ಬಿಟ್ಟು ಈಗಲೂ ಕೂಡ ಇವಾಗ ಈ ರೀತಿಯಾದಂಥದ್ದು. ಹೌದು, ಅಲ್ಲಿ ಹೋಗ್ಬಿಟ್ಟು ಇಸ್ರೇಲ್ಗೆ ಹೋಗ್ಬಿಟ್ಟು ಇದು ಫಾದರ್ಲ್ಯಾಂಡ್, ನಮ್ದು ಮದರ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಮ್ಮ ಪಾಪ ಭಾರತಾಂಬೆಗೂ ಒಬ್ಬ ಗಂಡನ ಹುಡ್ಕೊಂಡ್ ಬಂದಿರೋರು. ಇವೆಲ್ಲ ಸಂಬದ್ಧ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದನೇ ಸಹಿತ ಮತ್ತು ಅದರಲ್ಲೂ ಒಂದು ಭ್ರಮೆ ಇತ್ತು ಹನುಮಂತು. ಏನು ಭ್ರಮೆ ಇತ್ತು ಗೊತ್ತಾ ನಿಮಗೆ? ಇರಾನ್ ಯಾವ ಲೆಕ್ಕ ರೀ, 3 ದಿನ ಸಾಕು, 3 ದಿನದಲ್ಲಿ ಉಡಾಯಿಸ್ಬಿಡ್ತಾರೆ. ಒಂದೇ ದಿನದಲ್ಲಿ ಅವ್ರು 40 ಜನರ ಸಾಯಿಸಿದ್ರು, ಅವ್ರು ಸುಪ್ರೀಂ ಲೀಡರ್ನ ಸಾಯಿಸಿದ್ರು. ಇನ್ನೇನಿದೆ, ಇನ್ನೊಂದು 2 ದಿವಸ ಮುಗಿದೇ ಹೋಯ್ತು ಅಂತ ಭ್ರಮೆಯಲ್ಲಿದ್ದರು. ಅದ್ರದ್ದು ಆಗಲಿಲ್ಲ. ಇರಾನ್ ಏನು ಅನ್ನೋದು ಜಗತ್ತಿಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಈ ಮೋದಿ ಅವರು ಬಹಳ ಅಂಡರ್ ಎಸ್ಟಿಮೇಟ್ ಮಾಡಿದರು.
ವರ್ಷಗಳ ಒಬ್ಬ ಸ್ನೇಹಿತರನ್ನ ಕಳ್ಕೊಂಡ್ರು. ಈ ರೀತಿಯಾಗಿ ಈವಾಗಲೂ ಸಹಿತ ಇರಾನು ಕೆಲವೊಂದು ಹಡಗುಗಳನ್ನು ಬಿಟ್ಟಿದೆ. ಅದರ ಕಾರಣ ಏನು ಅಂದರೆ ಭಾರತೀಯರು ನಮ್ಮ ಸಪೋರ್ಟಿಗಿದ್ದಾರೆ, ಭಾರತೀಯರು ನಮ್ಮವರು, ಬಿಜೆಪಿ ಕಾರಣಕ್ಕಲ್ಲ, ಮೋದಿಯವರ ಕಾರಣಕ್ಕಲ್ಲ, ಭಾರತೀಯರು ಇರಾನ್ನ ಪರವಾಗಿ ಇರುವುದರಿಂದ ಅವರಿಗೆ ತೊಂದರೆ ಆಗಬಾರದು ಅನ್ನೋದಕ್ಕೆ ಕೆಲವೊಂದನ್ನು ರಿಲೀಸ್ ಮಾಡ್ತೀನಿ. ಈಗ ಮುಖ್ಯ ಮೀಡಿಯಾಗಳಿದಾವಲ್ಲ, ಮುಖ್ಯ ವಾಹಿನಿಗಳು, ಚಾನಲ್ಗಳು, ಟಿ ವಿ ಚಾನಲ್ಗಳು ಇದಾವಲ್ಲ, ಈ ಸುದ್ದಿ ಥರ ಅಟ್ಲೀಸ್ಟ್ ಒಂದು ಸ್ಕ್ರೋಲ್ ಆದರೂ ಒಂದು ಈ ಥರ ಆರೋಪ ಕೇಳಿ ಬಂದಿದೆ ಅಂತ ಒಂದು ಸ್ಕ್ರೋಲ್ ಆದರೂ ಮಾಡಿ ಒಂದು ಸಣ್ಣ ಸುದ್ದಿಯನ್ನು ಮಾಡ್ಬೋದಿತ್ತು. ಅವರು ಒಂದು ಚೂರಿ ಸುದ್ದಿನ ಮಾಡ್ತಿಲ್ಲಲ್ಲ ಈ ಥರದ್ದನ್ನು. ಅದಕ್ಕೆ ಅವುಗಳಿಗೆ ಸುದ್ದಿ ವಾಹಿನಿಗಳ ಅಥವಾ ಅವರು ಬಕೆಟ್ ವಾಹಿನಿಗಳಂತ ಕರೀತಾರೆ, ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳ್ತೀವಿ ನಾವು. ಈಗ ಅಲ್ಲಿ ದೇ ಆರ್ ಆಲ್ ಸೋಲ್ಡ್. ಈಗ ಅವುಗಳಿಗೆ ಅದಕ್ಕೆ ನಾವು ಮಡಿಲ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಮಡಿಲ ಮಾಧ್ಯಮಗಳು. ಮೋದಿ ಅಲ್ಲ, ಗೋಧಿ ಮಡಿಲ ಮಾಧ್ಯಮಗಳು. ಗೋಧಿ ಅಂದ್ರೆ ಮಡಿಲು, ಮಡಿಲು ಮಾಧ್ಯಮಗಳು ಅಂತ ಹೇಳ್ಬಿಟ್ಟು ಒಂದು ಲೇಬಲ್ಗಳನ್ನು ಹಚ್ಚಿಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿದ್ರೆ ಯಾರು ಹೆಡ್ ಇರ್ತಾರೋ, ಯಾರು ಅದರ ಮಾಲೀಕರಿದ್ದಾರೋ ಅವರೆಲ್ಲರೂ ಬಹುತೇಕ ಜನ ಒಂದು ಮೋದಿಯ ಪಕ್ಷದವರು, ಇಲ್ಲ ಮೋದಿಯ ಅಭಿಮಾನಿಗಳು, ಇಲ್ಲ ಅಂತಂದರೆ ಮೋದಿ ಅವ್ರನ್ನ ಆಕಸ್ಮಿಕವಾಗಿ ವಿರೋಧಿಸಿದರೆ ಇದನ್ನು ಕೊಂಡ್ಕೊಳ್ತಾರೆ. NDTV ಅಂತದನ್ನು ಕೊಂಡ್ಕೊಂಡೇ ಬಿಟ್ಟು ಅದಾನಿ. ಇವನ್ ಆ ಮಾಲೀಕರಿಗೆ ಮತ್ತು ಸಂಪಾದಕರಿಗೆ ಕೂಡ ಸೂಟ್ ಕೇಸ್ ಹೋಗುತ್ತೆ. ಸೂಟ್ ಕೇಸ್ ಅವ್ರಿಗೇನ್ರಿ, ಅದಾನಿ ಅಂಬಾನಿಗಳಿದಾವಲ್ಲ ಅವ್ರ ಕಂಟ್ರೋಲಲ್ಲೇ ಹಲವಾರು ಚಾನಲ್ಗಳಿದಾವಲ್ಲ, ರಾಷ್ಟ್ರೀಯ ಚಾನಲ್ಗಳು ಅವ್ರ ಕಂಟ್ರೋಲಲ್ಲಿ ಇದಾವಲ್ಲ, ಅವರೇ ಓನರ್ಗಳಲ್ವಾ. ಮತ್ತೆ ಈಗ ಯಾರಾದರೂ ಈಗ ನಿಮ್ಮ ಮಾಲೀಕನ ವಿರುದ್ಧ ನೀವು ಮಾತಾಡೋಕ್ಕಾಗತ್ತಾ? ಇಲ್ವಲ್ಲ. ಆದ್ದರಿಂದ ಇವತ್ತಿನವರೆಗೂ ಬಾಯಿ ಮುಚ್ಕೊಂಡು ಕೈ ಕಟ್ ಬಾಯಿ ಮುಚ್ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಿದ್ದಾವೆ. ಇದೇ ಒಂದು ರೀತಿಯಾದಂಥ ಆರೋಪ ಏನಾದರೂ ಬಂದಿದ್ರೆ ಬೇರೆಯವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಬಂದಿದ್ರೆ ಈಗಾಗಲೇ 24/7 ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ರು. ಇವಾಗಲೇ ಮೋಜು ಮಸ್ತಿ ಮಾಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಹಂಗೆ ಹಿಂಗೆ ಅಂತ ಇವಾಗಲೇ ಹೇಳ್ತಾ ಇದ್ದಾರೆ, ಆಯ್ತಾ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಮೋದಿ ಅವ್ರ ಮೇಲೆ ಏನಾದರೂ ಆರೋಪ ಬಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಬಾಯಿ ತೆಗೆಯೋದಿಲ್ಲ. ಆದರೆ ಈ ಪ್ರಜಾಪ್ರಭುತ್ವದ ಒಂದು ಅದ್ಭುತವಾದಂಥ ಆವಿಷ್ಕಾರ ಏನು ಅಂತಂದರೆ ಇವಾಗಿಂದು ಸಾಮಾಜಿಕ ಮಾಧ್ಯಮಗಳು, ದ ಸೋಷಿಯಲ್ ಮೀಡಿಯಾಸ್. ಜನರ ಕೈಗೆ, ಅವ್ರ ಮೊಬೈಲಿಗೆ ಸತ್ಯವನ್ನು ತಲುಪಿಸುವ ಕೆಲಸವನ್ನು ನಮ್ಮ ಸೋಷಿಯಲ್ ಮಾಧ್ಯಮಗಳು ಮಾಡ್ತಾ ಇದ್ದಾವೆ, ಯೂಟ್ಯೂಬ್ ಚಾನಲ್ಗಳು ಮಾಡ್ತಾ ಇದ್ದಾವೆ. ಅವರು ನೇರವಾಗಿ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಮೋದಿಯವರು ಬತ್ತಲೆ ಆಗ್ತಾ ಇದ್ದಾರೆ. ಮೋದಿಯವರು ಈಗಾಗಲೇ ಅವರವರು ಏನೇನು ಮಾಡಿದ್ದಾರೆ ಅವುಗಳೆಲ್ಲ ಒಂದೊಂದೇ ಹೊರಗಡೆ ಬರ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಂತಂದರೆ, ಈ ಮೋದಿಯವರಿಗೆ ಮತ್ತು RSSನವರಿಗೆ ಸ್ವಲ್ಪ ಸಂಬಂಧ ಹಳಸಿದೆ ಇವಾಗ. ಅದೇ ಕಾರಣ. ಕಳಸರ್ತಿ ಸಂಖ್ಯೆ BJP ಕಡಿಮೆ ಬರೋದಕ್ಕೂ ಅದೇ ಕಾರಣ. ಯಾಕಂದರೆ RSSನವ್ರನ್ನ ಇವರು ನಡ್ಡಾ ಅಂತ ಹೇಳ್ಬಿಟ್ಟು ಏನಿದ್ದಾರಲ್ಲ, ಅವರು BJPಯ ಅಧ್ಯಕ್ಷರಾಗಿದ್ದರು. ಅವರು ಒಂದು ಮಾತು ಹೇಳಿದರು. ಏನು ಹೇಳಿದರು ಅಂತಂದರೆ, ಇನ್ನು ಮೇಲೆ BJPಗೆ RSSನ ಅಗತ್ಯ ಇಲ್ಲ, RSSನ ಮೀರಿ BJP ಬೆಳೆದು ಬಿಟ್ಟಿದೆ ಅನ್ನುವ ಮೋದಿ ಮಾತುಗಳನ್ನು ನಡ್ಡಾ ಹೇಳಿಬಿಟ್ರು. ಯಾವಾಗ ಈ ಮಾತನ್ನು ಹೇಳಿಬಿಟ್ರೋ ಆವಾಗ RSSನವ್ರು ಭಾಳ ಅಲರ್ಟ್ ಆಗಿಬಿಟ್ರು. ಇರಲಿ ಮಾಡ್ತೀನಿ ನಿಮಗೆ ಅಂತ ಅವರೆಲ್ಲ ಕಾರ್ಯಕರ್ತರ ಆಫ್ ಮಾಡಿಬಿಟ್ರು. ಎಲ್ಲ ಕಡೆಗೂ ಹಲವಾರು ಕಡೆ ಎಲ್ಲ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿಯೇ ಹೀನಾಯವಾಗಿ BJP ಸೋತೋಗ್ಬಿಡ್ತು. ರಾಮನ ಕ್ಷೇತ್ರದಲ್ಲಿ ಅಯೋಧ್ಯೆಯಲ್ಲೇ ಸೋತೋಗ್ಬಿಡ್ತು. ಈ ರೀತಿಯಂಥ ಅತ್ಯಂತ ಹೀನಾವಾಗಿ ಸೋಲಿಸಿದವರು ಬಹುಮತವನ್ನೇ ಕಳೆದು ಹಾಕ್ಬಿಟ್ರು. ಇಂಥ ಇದು RSSಗೆ ಅವ್ರಿಗಿರ್ತಕ್ಕಂಥ ಒಂದು ಅಸಮಾಧಾನ. ಇವಾಗ RSSನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಹೇಗಾದರೂ ಮಾಡಿ ಮೋದಿನ ಅವಾಯ್ಡ್ ಮಾಡಬೇಕು. ಇಷ್ಟು ದಿನಗಳ ಕಾಲ ಅವರು ಉಗೆ ಪಡೆಯಿತ್ತು, ಇಷ್ಟು ದಿನಗಳ ಅಂಧ ಭಕ್ತರ ಪಡೆಯಿತ್ತು. ನಾವೇನಾದರೂ ಅವ್ರು ತೆಗೆದುಹಾಕ್ಬಿಟ್ರೆ ದೇಶಾದ್ಯಂತ ನಮಗೆ BJP ಬಿದ್ದೋಗ್ಬಿಡುತ್ತೆ, ಅಧಿಕಾರ ತಪ್ಪೋಗ್ಬಿಡುತ್ತೆ. ಆವಾಗ ನಮ್ಮ ಒಂದು ಕನಸಿದೆಯಲ್ವಾ, ಏನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಕನಸಿದೆಯಲ್ಲ, ಅದು ನನಸಾಗದೆ ಹೋಗ್ಬಿಡುತ್ತೆ, ಫೇಲ್ ಆಗಿಬಿಡುತ್ತೆ ಅನ್ನುವ ಒಂದು ವಿಚಾರ ಇರೋದರಿಂದ ಇವಾಗ ಇವ್ರ ಮೇಲೆ ಯಾವುದೋ ರೀತಿಯಲ್ಲಿ ಆರೋಪಗಳು ಬಂದರೆ ಅಥವಾ ಇವರೇ ಆರೋಪಗಳನ್ನು ಮಾಡಿಸಿದರೆ ಮೋದಿಯವರ ವರ್ಚಸ್ಸಿಗಾಗಲೇ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಾವು ಮೋದಿಯವರ ಪಕ್ಕಕ್ಕೆ ತಳ್ಳಿ ನಮ್ಮ ಯೋಗಿಯವ್ರನ್ನ ತಂದಲ್ಲಿ ಕೂಡಿಸೋದು. ಯಾಕಂದರೆ ಯೋಗಿ ಅನ್ನೋನಿದಲ್ಲ, ಇವ್ರದೇ ಮೇಲ್ಜಾತಿಯವನು, ಇವ್ರದೇ ಬ್ರಾಹ್ಮಣ, ಇವನೇ ಒಬ್ಬ ಮಠದ ಸಂತ ಸನ್ಯಾಸಿ, ಅದು ಇದು ಮಣ್ಣು ಮಸಿ ಮತ್ತು ಬುಲ್ಡೋಜರ್ ಬಾಬಾ. ಸೊ ಮುಸ್ಲಿಮರೆಲ್ಲ ಬುಲ್ಡೋಜರ್ ಹಾಕ್ಬಿಡ್ತಾನೆ, ತಳ್ಳಿಬಿಡ್ತಾನೆ ಅನ್ನುವಂಥ ಆಲೋಚನೆ ನಮ್ಮ ಅಂಧಭಕ್ತರಿಗಿದೆ. ಆದ್ದರಿಂದ ಅವ್ರು ತರಬೇಕು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಕೆಟ್ಟ ಆಲೋಚನೆ ಇದೆಯಲ್ವಾ, ಅದನ್ನು RSS ಹಿಂದ್ಗಡೆಯಿಂದ ಮಾಡ್ತಾ ಇದೆ. ಅವ್ರಿಗೆ ಹೆಚ್ಚು ಕಡಿಮೆ ಮೋದಿ ಅನ್ನೋನು, ಯಾಕಂದರೆ ಅವನ ಮೊದಲನೇದಾಗಿ ಅಬ್ರಾಹ್ಮಣ, ಎರಡನೇದಾಗಿ ಅವನು ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು. ಸೊ ಅಂಥವ್ರು ಬೇಕಿಲ್ಲ. ಇಷ್ಟು ದಿವಸ ಅಗತ್ಯ ಇತ್ತು, ಅವ್ರನ್ನ ಬಳಸ್ಕೊಂಡಿವಿ, ಆಯಿತಾ. ಎಷ್ಟು ಬೇಕೋ ಅಷ್ಟೆಲ್ಲವನ್ನು ಸಹಿತ ನಾವು ಪ್ರಯೋಜನ ತೆಗೆದುಕೊಂಡ್ಬಿಟ್ಟಿದ್ದೀವಿ. ಸೊ ಇವಾಗ ಅವ್ರ ಅಗತ್ಯ ಇಲ್ಲ. ಆದ್ದರಿಂದ ಯೂಸ್ ಆ್ಯಂಡ್ ಥ್ರೋ RSSನ ಒಂದು ದೊಡ್ಡ ಸಿದ್ಧಾಂತ ಅದು.
ಯಾರನ್ನು ಬೇಕೋ ಅವ್ರೆಲ್ಲರೂ ಬಳಸ್ಕೊ. ಯಾವ ಕೆಳಜಾತಿಯವನು, ಮೇಲ್ಜಾತಿಯವನು, ಮಧ್ಯಮ ಜಾತಿಯವನು ಎಲ್ಲರೂ ಬಳಸ್ಕೊ. ಎಷ್ಟು ಬೇಕೋ ಅಷ್ಟು ಬಳಸು. ಆಮೇಲೆ ಅವರನ್ನ ಬಿಸಾಕಿಬಿಡು, ಡಸ್ಟ್ಬಿನ್ಗೆ ಹಾಕು. ಬೇಕಾಗಿಲ್ಲ. ನಮ್ಮ ಗುರಿ ಮುಖ್ಯ, ನಮ್ಮ ದಾರಿಯಲ್ಲ. ನಮ್ಮ ದಾರಿಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ಳೋಣ, ಯಾರು ಬೇಡ ಅವ್ರನ್ನ ತಳ್ಳೋಣ. ಆಮೇಲೆ ನಮ್ಮ ಗುರಿಯತ್ತ ನಾವು ಹೋಗೋಣ. ನಮ್ಮದು ಅಷ್ಟೇ ಹಿಂದೂ ರಾಷ್ಟ್ರ ಕಟ್ಟಬೇಕು ಆಯ್ತಾ. ಮನುವಾದ ಇಂಪಾರ್ಟೆಂಟು. ನಮಗೆ ಬೇಕಾಗಿರೋದು ಮನುಶಾಸ್ತ್ರ ಆಧಾರಿತ ಸಂವಿಧಾನ ಬೇಕು. ಈಗಿರ್ತಕ್ಕಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ ಅನ್ನುವ ಒಂದು ಗುರಿಯನ್ನ ಇಟ್ಕೊಂಡಿರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಮೋದಿ ಅವರನ್ನು ಅಥವಾ ಇವರೆಲ್ಲರನ್ನೂ ಸಹಿತ ಬಳಸ್ಕೊಳ್ತಾ ಇದ್ದಾರೆ. ಇವಾಗ ಬೇಡಾಗಿದೆ. ಆದ್ದರಿಂದ ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಅವುಗಳನ್ನ ಎನ್ಕ್ಯಾಶ್ ಮಾಡ್ತಾರೆ. ಬೇಕಂದ್ರೆ ಇವರೇ ಅಪಪ್ರಚಾರ ಮಾಡ್ತಾರೆ ಮೋದಿ ವಿರುದ್ಧ. ಮಾಡಿಬಿಟ್ಟು ಹೇಗಾದರೂ ಮಾಡಿ ಅವ್ರ ವರ್ಚಸ್ಸನ್ನು ಕಡಿಮೆ ಮಾಡಿ ಕೊನೆಗೆ ಹೇಳ್ತಾರೆ, ಈಗ ಮುಂದಿನ ಇಲೆಕ್ಷನ್ಗಿಂತ ಮುಂಚೆನೇ ಹೇಳ್ತಾರೆ ಒಂದೇ ಮಾತನ್ನು, ಆಯಿತು ನಿನ್ನ ವರ್ಚಸ್ ಕಡಿಮೆ ಆಗಿದೆ, ಇನ್ಮೇಲೆ ನಾವು BJP ಮತ್ತೆ ಅಧಿಕಾರ ಬರೋದು ಕಷ್ಟ ಆಗಿದೆ, ಆದ್ದರಿಂದ ನೀವು ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಡು. ಅಂದರೆ RSS ಕುತಂತ್ರ ಕೂಡ ಆಗಿರ್ಬೋದು ಇದು. ಇಲ್ಲ, RSSನೇ ಯಾವಾಗಲೂ ಸಹಿತ ಅದು ಬ್ರೇನ್. ಅದು ಇವೆಲ್ಲವೂ ಸಹಿತ ಮೋದಿ ಆಗಿರ್ಬೋದು, ಯೋಗಿ ಇವೆಲ್ಲ ಕೈಕಾಲುಗಳು, ಟೂಲ್ಗಳಷ್ಟೇ, ಕೈಕಾಲುಗಳು. ಅವರು ಏನು ಮಾಡ್ತಾರೆ, ಬ್ರೇನು. ಸೊ ಆದ್ದರಿಂದ ಆ ಬ್ರೇನನ್ನು ಬಳಸ್ತಾರೆ. ಮೋದಿಯವರ ಧರ್ಮಪತ್ನಿ ಆ ತಾಯಿನ ಇವರು ಯಾವಾಗ RSS ಸಂಪರ್ಕಕ್ಕೆ ಬರ್ತಾರೋ ಆವಾಗಿಂದ ಆ ತಾಯಿಗೆ ತಬ್ಬ ಗಂಡನಾಗಿ ಪತಿಯಾಗಿ ಏನು ಮಾಡಬೇಕಲ್ಲ ಅದು ಯಾವುದನ್ನು ಮಾಡದೆ RSS ಸಂಪರ್ಕ ಬಂದು ಅವ್ರನ್ನ ಬಿಟ್ಟು ಹೋಗ್ಬಿಟ್ರು. ಆ ಅಮ್ಮ ಸಾಕಷ್ಟು ಇವ್ರ ವಿರುದ್ಧ ಮನಸ್ಸೊಳಗಡೆ ಅವ್ರ ಆತ್ಮಸಾಕ್ಷಿಯಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಈ ಅಪ್ಪ ಇಷ್ಟೊಂದು ಹೆಣ್ಮಕ್ಳ ಜೊತೆ ಸಹವಾಸದಲ್ಲಿ ಬಿದ್ದಿದ್ದಾನೆ, ವುಮನೈಸರ್ ಆಗಿದೆ ಅನ್ನೋದು ಬಿಟ್ಟು ಆ ಎಮ್ಮನ್ನ ಆತ್ಮಸಾಕ್ಷಿ ಎಷ್ಟೊಂದು ನೊಂದಿರ್ಬೋದಲ್ವ? ಅದು ಸತ್ಯ ಇದೆ. ಆಯ್ತರ. ಆದರೆ ನೊಂದೋಕೆನಕ್ಕೇನು ಈ ಮನುಷ್ಯನ ಕ್ಯಾರೆಕ್ಟರ್ ಗೊತ್ತಾದ ಮೇಲೆ ಮನೆ ಊಟ ಬೇಡ, ಬರೀ ಹೋಟ್ಲು ಊಟ ಮೊದಲೇ ಗೊತ್ತಿರಬಹುದೇನೋ. ಅದರಿಂದ ಮನೆ ಊಟ ಬೇಕಾಗಿಲ್ಲ, ಹೋಟ್ಲು ಊಟಗಳು ಸಿಕ್ಕಲ್ಲೇ ಮಾತಾಡುವ ಊಟ ಮಾಡ್ಕೊಂಡು ಅಲ್ಮಾರಿ ಥರ ಓಡಾಡುವಂಥ ಗಂಡ ಸಿಕ್ಕಾಗ ಏನೂ ಮಾಡೋಕ್ಕಾಗೋದಿಲ್ಲ. ಅವನು ಮನೆಗೆ ಬರೋದಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಾವು ಬೇಕಾಗಿರೋದೇನು, ಆಕಸ್ಮಿಕವಾಗಿ ಅವ್ರಿಗೇನೋ ಗೊತ್ತಿದ್ರೆ ಬಾಯಿ ಬಿಡಬಹುದಾಗಿತ್ತು. ಆದರೆ ಅವರು ಸೈಲೆಂಟ್ ಆಗಿದ್ದಾರೆ, ಅವ್ರು ಏನಾದರೂ ಆಗಲಿ ಅಂತ ಸುಮ್ಮನೆ ಇದ್ದಾರೆ. ಆದರೆ ಬೇರೆಯವ್ರು ಯಾಕೆ ಸುಮ್ಮನೆ ಇರ್ತಾರೆ? ಎಲ್ಲೋ ಅವ್ರ ಮನಸ್ಸಲ್ಲಿರ್ತಾರೆ, ನನ್ನ ಗಂಡ ಪ್ರಧಾನಿ ಆಗಿದ್ದಾನೆ, ನಾವು ಯಾಕೆ ಅವ್ರ ವಿರುದ್ಧ ಮಾತಾಡೋದು ಅಂತ ಇರ್ಬೋದೇನೋ. ಆದರೆ ಬೇರೆಯವರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಮೋದಿಯ ವಿರುದ್ಧ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ, ಲೈಂಗಿಕ ಹಗರಣಗಳ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಈಗ ನನ್ನ ಮೇಲೆ ಅಥವಾ ನಿಮ್ಮ ಮೇಲೆ ಒಂದು ಆರೋಪ ಬಂದರೆ ಉತ್ತರ ಕೊಡಬೇಕಾಗಿರೋರು ಯಾರು? ನಾವು, ನೀವು ತಾನೇ. ಎಸ್. ಈಗ ಆರೋಪ ಮಾಡಿದ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಆರೋಪ ಮಾಡಿದ ತಕ್ಷಣವೇ ಉತ್ತರ ಕೊಡಬೇಕಾಗಿರೋರು ಯಾರು? ಮೋದಿಯವರು ಮನ್ ಕಿ ಬಾತ್ ಅಂತ ಮಾಡ್ತಿರಲ್ಲ ಸ್ವಾಮಿ, ಮನ್ ಕಿ ಬಾತ್ ಅಲ್ಲಿ ಹೇಳ್ಬೋದಾಗಿತ್ತಲ್ವಾ ನೀವು? ನೋಡಿ ಆ ಥರ ಹೇಳಿದರೆ ನಾನು ಮಾತ್ರ ಆಗಲ್ಲ, ಶ್ರೀರಾಮಚಂದ್ರನ ಹಾಗೆ ಆಯ್ತಾ. ಶ್ರೀರಾಮಚಂದ್ರನ ಆರೋಪಗಳನ್ನೆಲ್ಲ ಅಲ್ಲಗಳಿಬೇಕಾದವರು ಮೋದಿಯವರೇ. ಈಗಲಾದ್ರೂ ಅವರು ಮೀಡಿಯಾದವ್ರ ಮುಂದೆ ಬಂದು ಮಾತಾಡ್ಬೇಕು. ನಾನು ಹೇಳ್ತಾ ಇರೋದು ಮೀಡಿಯಾದಲ್ಲಿ ಬಿಡಿ. ಮೀಡಿಯಾ ಅಂತಂದರೆ ಅವರು ಭಾಳ ದೂರ. ಯಾಕಂದರೆ ಮಾಧ್ಯಮಗಳು ಅಂತಂದರೆ ಅವರಿಗೆ ಒಂದು ಭೂತ. ನೀವು ಕ್ಯಾಮ್ರಾ ತೊಗೊಂಡೋಗ್ಬಿಟ್ರೆ ಅವ್ರ ಭೂತ ಥರ ಕಾಣಿಸುತ್ತೆ ಅವ್ರಿಗೆ. ಸೊ ಆದ್ದರಿಂದ ಇವತ್ತಿನವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡದೇ ಇರತಕ್ಕಂಥ ಏಕೈಕ ಪ್ರಧಾನಿ ನಮ್ಮ ವಿಶ್ವಗುರುಗಳು, ನಮ್ಮ ಚೌಕಿದಾರರು, ಏಕೈಕ ಪ್ರಧಾನಿ. ಇಲ್ಲಿವರೆಗೂ ಯಾವತ್ತೂ ಮಾಡಲಿಲ್ಲ. 12 ವರ್ಷ ಆಯಿತು. ಟ್ರಂಪನ್ನು ಹುಚ್ಚತ್ತೀವಿ. ಆ್ಯಕ್ಚುಲಿ ಅವನು ಹುಚ್ಚ ಇದಾನೋ ಇಲ್ಲ ಗೊತ್ತಿಲ್ಲ, ಬಟ್ ಅವನು ಮೀಡಿಯಾದವ್ರಿಗೆ ಮುಂದೆ ಅವಾಗ ಮಾತಾಡ್ತಾನೆ. ಆ ಧೈರ್ಯವನ್ನು ನಮ್ಮ ಮೋದಿಯವರು ಇದು ಮಾತಾಡೋದೇ ಇಲ್ಲ. ಮೋದಿ ಮಾತಾಡೋದಿಲ್ಲ, ಬೇರೆಯವ್ರ ಕಡೆ ಮಾತಾಡಿಸ್ತಾರೆ. ಎಸ್. ಅವನ ಸ್ಕಿಲ್ ಅರ್ಥ ಮಾಡ್ಕೊಳ್ಳಿ ನೀವು. ಅವ್ರು ಮಾತಾಡೋದಿಲ್ಲ, ಆದ್ರೆ ಬೇರೆಯವ್ರು ಇದ್ದಾರೆ, ಅವರು ಬಕೆಟ್ ಪಾರ್ಟಿಗಳಿದಾರಲ್ಲ, ಅವ್ರು ಹೇಳ್ತಂತ ಕೇಳಿದಂಥವ್ರು ಇದ್ದಾರಲ್ಲ, ಅವ್ರು ಎಲ್ಲರ ಹತ್ರ ಮಾತಾಡಿಸ್ತಾರೆ. ನೀವು ಒಂದೇ ಒಂದು ಪ್ರಶ್ನೆಯನ್ನು ಸಂಸತ್ತಿನಲ್ಲಿ ಕೇಳಿದರೆ ಉಳಿದವರೆಲ್ಲರೂ ಸಹಿತ ಅವ್ರ ಮೇಲೆ ದಾಳಿಗೆ ಬಂದ್ಬಿಡ್ತಾರಲ್ವಾ? ರಾಹುಲ್ ಗಾಂಧಿ ಏನಾದ್ರು ಮಾತಾಡಿದ್ರೆ ಎಲ್ಲರೂ ದಾಳಿಗೆ ಬಂದ್ಬಿಡ್ತಾರಲ್ವಾ? ಇಲ್ಲೂ ಸಹಿತ ಸಿದ್ದರಾಮಯ್ಯನವರು ಇನ್ಯಾರೋ ಒಬ್ಬರು ಮಾತಾಡಿದ ತಕ್ಷಣ ಇಲ್ಲಿರ್ತಕ್ಕಂಥವರೆಲ್ಲ ದಾಳಿಗೆ ಬರ್ತಾರಲ್ವಾ? ಇದು BJPಯ ಒಂದು ಸಂಸ್ಕೃತಿ ಆಗಿದೆ. ಸೊ ಅವ್ರದ್ದು ಏನಪ್ಪ ಅಂದರೆ ಯಾರು ಏನೇ ಹೇಳಲಿ ಏನೇ ಮಾಡಲಿ ನಾವು ನಮ್ಮ ನಾಯಕರನ್ನು ಸಮರ್ಥನೆ ಮಾಡ್ಕೋಬೇಕು ಅಂತ. ಹೀಗಾಗಿ ಮೋದಿಯವರು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂದರೆ ಜನರನ್ನು ಎದುರಿಸಬೇಕು. ಜನರನ್ನು ಎದುರಿಸಬೇಕು ಅಂತಂದರೆ ಅದು ಮಾಧ್ಯಮದ ಮೂಲಕವೇ ಎದುರಿಸಬೇಕಾಗತ್ತೆ. ಹಾಗಾದ್ರೆ ಮಾಧ್ಯಮಗಳು ಅವ್ರದೇ ಮಾಧ್ಯಮಗಳಿದಾವಲ್ವಾ? ಇಲ್ಲಿವರೆಗೂ ಇಂಟರ್ವ್ಯೂ ಯಾರಿಗೆ ಕೊಟ್ಟಿದ್ದಾರೆ? ಮೊದಲೇ ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡು ಅಕ್ಷಯ್ ಕುಮಾರ್ ಅಂತವ್ರನ್ನ ಯಾರೋ ಕೂಡಿಸ್ಕೊಂಡು ಅವ್ರಿಗೆ ಬೇಕಾದಂಥ ಪ್ರಶ್ನೆಗಳನ್ನು ಮಾಡಿಕೊಂಡು ನೀವು ನವಿಲಿಗೆ ಊಟಕ್ಕೆ ಹಾಕ್ತೀರಾ, ಇನ್ನೇನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ಕೊಂಡ್ಬಿಟ್ಟು ಕೂತ್ಕೊಳ್ತಾರಲ್ವಾ? ಇವುಗಳಲ್ಲ. ಅವರು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ನೇರ ಮಾಧ್ಯಮಗಳ ಮೂಲಕ ಜನರನ್ನು ಎದುರಿಸಬೇಕಾಗತ್ತೆ. ಒಂದು ಕೋಣೆಯಲ್ಲಿ ಒಂದು ಮೈಕ್ ಮುಂದ್ಗಡೆಗೆ ಮನ್ ಕಿ ಬಾತ್ ಹೇಳೋದಲ್ಲ, ಸ್ವಲ್ಪ ಜನ್ ಕಿ ಬಾತನ್ನು ಕೇಳಬೇಕು. ಜನರ ಜೊತೆಗೆ ಒಂದು ಸಂವಹನ ಮಾಡಬೇಕಾಗತ್ತೆ. ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವನು ಮಾಡಬೇಕಾಗಿರೋ ಕೆಲಸ ಇದು. ಯಾಕಂದರೆ ಜನರ ಮಧ್ಯೆ ಇರಬೇಕು. ಆದರೆ ಇವ್ರಿಗೆ ಜನ ಅನ್ನುವರು ಯಾವಾಗ ಜ್ಞಾಪಕ ಆಗ್ತಾರೆ? ಚುನಾವಣೆಗಳು ಬಂದಾಗ.
ಯಾವಾಗ ಅಧಿಕಾರ ಬೇಕೋ ಆವಾಗ ಜ್ಞಾಪಕ ಆಗ್ತಾರೆ. ಆವಾಗೂ ಸಹಿತ ಜನರಿಗೆ ಹೋಗ್ಬಿಟ್ಟು ನಾನು ಇಂಥದನ್ನು ಮಾಡಿದೆ ಅಭಿವೃದ್ಧಿ ಅಂತ ಹೇಳ್ತಾ ಇಲ್ಲ. ಇವರು ಹೇಳಬೇಕಾಗಿರೋದೇನು, ಮತ್ತೆ ಧರ್ಮದ್ವೇಷವನ್ನ, ಕೋಮುವಾದವನ್ನ. ನೋಡಿ ಅಲ್ಲಿ ಮುಸ್ಲಿಮರು, ನೋಡಿ ಇಲ್ಲಿ ಕ್ರಿಶ್ಚಿಯನರು, ಬರೀ ಇದನ್ನೇ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಇವತ್ತಿನವರೆಗೂ ಅವರು ಧರ್ಮವನ್ನು ಬಿಟ್ಟು, ಧರ್ಮ ಒಡೆಯುವುದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಚುನಾವಣಾ ಭಾಷೆಯನ್ನು ಇವತ್ತವರೆಗೂ ಮಾಡಿಲ್ಲ. ಅವರು ಬೇಕಾಗಿರೋದಷ್ಟೇ ಒಂದು ನೆಹರು ಮೇಲೆ ಆರೋಪ ಮಾಡೋದು, ಇಲ್ಲ ಎರಡನೇದು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು, ಇಲ್ಲ ಅಂತಂದರೆ ನಮಗೆ ಧಾರ್ಮಿಕವಾದಂಥ ದ್ವೇಷವನ್ನು ಹುಟ್ಟು ಹಾಕುವುದು. ಇಷ್ಟನ್ನು ಬಿಟ್ಟು ಏನೂ ಬಂದಿಲ್ವಲ್ಲ. ಈಗ ಹೊಸದಿದು ಏನು, ಲೈಂಗಿಕ ಹಗರಣ. ಸೊ ಆದ್ದರಿಂದ ಒಂದು RSS ಅವ್ರ ವಿರುದ್ಧ ತಿರುಗಿಬಿದ್ದು ಮೋದಿಯವರನ್ನ ಬಗ್ಗೆ ಇವುಗಳೆಲ್ಲವನ್ನು ಒಂದೊಂದೇ ಹೊರಗಡೆ ತರ್ತಾ ಇದೆ. ಎರಡನೇದ್ದು, ಜನರಲ್ಲಿಯೂ ಸಹಿತ ಅವ್ರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. ಮೂರನೇದು, ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ಈ ರೀತಿ ಆಗೋಗ್ಬಿಟ್ಟು ಹಲವಾರು ಜನ ಭಕ್ತಾದಿಗಳು ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ವಿರುದ್ಧ ಒಂದು ಶಬ್ದ ಮಾತಾಡಿದರೆ 100 ಜನ ₹2 ಟ್ರೋಲಿಗರು ಬರ್ತಿದ್ರು, ಬಂದ್ಬಿಟ್ಟು ಮೋದಿ ಬಗ್ಗೆ ಹಿಂಗೆ ಮಾತಾಡಿದೆ, ಹಂಗೆ ಮಾತಾಡಿದ್ರೆ, ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಇವಾಗ ಅದರಲ್ಲಿ ಅರ್ಧ ಜನ ಕಡಿಮೆ ಆಗಿದ್ದಾರೆ. ಅರ್ಧ ಜನ ಏನು ಮಾಡ್ತಾ ಇದ್ದಾರೆ, ಮೋದಿ ವಿರುದ್ಧನೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ, ಅವರೇ ಭಕ್ತಾದಿಗಳೇ. ಅದರ ಅರ್ಥ ಏನು ಅಂತಂದರೆ, ಜನರಿಗೆ ಸ್ವಲ್ಪ 11-12 ವರ್ಷಗಳ ಮೇಲೆ ರಿಯಾಲಿಟಿ ಅರ್ಥ ಆಗ್ತಾ ಇದೆ. ಅರೆ, ನಮ್ಮ ನಿರುದ್ಯೋಗಕ್ಕೆ ಕಾರಣ ಯಾರು? ನಮ್ಮ ಈ ದುಸ್ಥಿತಿಗೆ ಕಾರಣ ಯಾರು? ಬೆಲೆ ಏರಿಕೆಗೆ ಕಾರಣ ಯಾರು? ಈ ದೇಶ ಈ ಪರಿಸ್ಥಿತಿಗೆ ಯಾಕೆ ಕಾರಣ ಆಗಿದೆ? ಯಾಕೆ ದೇಶದ ಸುತ್ತಲೂ ಬರೀ ಶತ್ರುಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ? ಯಾಕೆ ಯಾವಾಗಲೂ ಸಹಿತ ಯಾರ್ಯಾರೋ ಬಂದುಬಿಟ್ಟು ನಮ್ಮ ಜನರ ಮೇಲೆ ಹತ್ಯೆ ಮಾಡ್ತಾ ಇದ್ದಾರೆ? ಇವುಗಳ ಬಗ್ಗೆ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಟ್ರಂಪ್ ನಮ್ಮ ದೇಶದ ಮೇಲೆ ಇಷ್ಟೊಂದು ರೀತಿಯಿಂದ ಟ್ಯಾಕ್ಸ್ ಟೆರರಿಸಮ್ ಮಾಡಿದರು? ಎಷ್ಟೊಂದು ಬೇಕಾದರೆ ಅವರ ಭವಿಷ್ಯ ಹಾಳು ಮಾಡ್ತೀವಿ. ಕೇಳ್ತಾರನ್ರಿ ಮೋದಿ ಭಕ್ತರು, ಯಾಕ್ರಿ ಸುಮ್ಮನಿದ್ದೀರಾ ಸ್ವಾಮಿ? ನಿಮ್ಮ ಮೋದಿ ಅವರಿಗೆ ಹೇಳಿದ್ದು ಟ್ರಂಪು, ನಿಮ್ಮ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡ್ತೀನಿ ನಾನು ಮಸ್ ಮಾಡಿದ್ರೆ ಅಂತ ಹೇಳಿದಾಗ ಇವರೆಲ್ಲರೂ ಹೇಳಬೇಕಾಗಿತ್ತು, ಹುಚ್ಚ ಟ್ರಂಪ, ನಮ್ಮ ದೇಶದ ಪ್ರಧಾನಿಗಳ ಮೇಲೆ ನೀನು ಈ ರೀತಿ ಹೇಳಲಿಕ್ಕೆ ಏನಯ್ಯ ನಿನಗೆ ಅಧಿಕಾರ ಇದೆ? ಈ ರೀತಿ ಯಾರಾದರೂ ಕೇಳಬಹುದಾಗಿತ್ತಲ್ವಾ? ಕೇಳಲಿಲ್ವಲ್ಲ. ಸೊ ಆದ್ದರಿಂದ ಇದನ್ನು ಮೋದಿಯವರೇ ಮಾಡಬೇಕಾಗಿತ್ತು ಮೊಟ್ಟ ಮೊದಲ ಕೆಲಸ. ಇದು ಸಾರ್ವಭೌಮ ದೇಶ ನಮ್ಮದು. ನಮ್ಮ ದೇಶಕ್ಕೆ ಯಾವುದು ಅನುಕೂಲ ಅನಾನುಕೂಲ ಅನ್ನುವುದ ನಿರ್ಧಾರವನ್ನು ನಾವು, ಅಂದರೆ ಈ ದೇಶದ ಪ್ರಜೆಗಳು, ಅವ್ರ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ತೆಗೆದುಕೊಳ್ತಾನೆ. ಅದು ಬಿಟ್ಬಿಟ್ಟು ನಮ್ಮ ನಿಲುವುಗಳನ್ನು, ನಮ್ಮ ನಿರ್ಧಾರಗಳನ್ನು ಬೇರೆ ದೇಶದ ಒಬ್ಬ ಅಧ್ಯಕ್ಷ ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಆದರೆ ಬೇರೆ ದೇಶದ ಅಧ್ಯಕ್ಷ ಇವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅನ್ನುವಂಥ ಅನುಮಾನ ಎಲ್ಲ ಕಡೆಯಿಂದ ಕಾಡ್ತಾ ಇದೆ. ಇಲ್ಲಾಂದ್ರೆ ಇವ್ರ್ಯಾಕೆ ಕೇಳಬೇಕಾಗಿತ್ತು ರೀ? ಎಫ್ ಸ್ಟೀಮ್ ಫೈಲ್ ಅನ್ಕೊಂತ ಕೂತ್ಕೊಳ್ತಾನಲ್ಲ ಅವನು. ಬೇಕಿತ್ತ ಇಂಥ ಬ್ಲ್ಯಾಕ್ ಮೇಲ್ಗೆ ಒಳಗಾಗತಕ್ಕಂಥ ಶರಣಾಗತಿಯನ್ನು ತೋರಿಸ್ತಕ್ಕಂಥ ಒಬ್ಬ ಪ್ರಧಾನಿ ನಮಗೆ ಬೇಕಿರಲಿಲ್ಲ. ಆದ್ದರಿಂದ ಇವಾಗಾದರೂ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಬದಲಾಗಲಿ. ಅದು ಎಂಥದ್ದೇ ವೆಬ್ಸ್ಟೀಮ್ ಫೈಲ್ ಏನಾದರೂ ಇದ್ರೂ ಚಿಂತೆ ಇಲ್ಲ. ನೀವು ನಮ್ಮ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಲಿಕ್ಕೆ ನಿಮ್ಮ ಪದವಿ ತ್ಯಾಗ ಮಾಡಿದರೂ ಚಿಂತೆ ಇಲ್ಲ. ಎಸ್, ನಮ್ಮ ದೇಶದ ನಿರ್ಧಾರ ನಾನು ತೆಗೆದುಕೊಳ್ತೀನಿ. ಯಾವ ದೇಶದ ಜೊತೆಗೆ ಸಂಪರ್ಕ ಇಟ್ಕೋಬೇಕು, ಯಾವ ದೇಶದ ಜೊತೆಗೆ ನಾವು ಶಸ್ತ್ರಾಸ್ತ್ರ ತೆಗೆದುಕೊಳ್ಬೇಕು, ಯಾವ ದೇಶದ ಜೊತೆಗೆ ತೈಲವನ್ನು ಖರೀದಿ ಮಾಡಬೇಕು, ಅದು ನಮಗೆ ಸಂಬಂಧಪಟ್ಟದ್ದೇ ಹೊರತಾಗಿ ನಿನಗಲ್ಲಪ್ಪ ಟ್ರಂಪು ಅಂತ ಹೇಳುವ ಒಂದು ಛಾತಿಯನ್ನು ಇವರು ಬೆಳೆಸ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಈಗ ಬಂದಿರತಕ್ಕಂಥ ಆರೋಪಗಳಿಗೆ ಮೊದಲು ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಆಯ್ತಾ? ಇವ್ರು ಹೇಳ್ತಾ ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ ದಾಖಲೆಗಳಿದ್ದಾವೆ ನನ್ನಲ್ಲಿ, ಹೆಸರೇ ಹೇಳ್ಬಿಡ್ತೀನಿ ಯಾರ್ಯಾರ ಸಂಸದರು ಅಂತ, ಹಾಸಿಗೆ ಹಂಚಿಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾನಲ್ವಾ. ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಮಧು ಪೂರ್ಣಿಮಾ ಅವರು ಏನು ಹೇಳ್ತಾ ಇದ್ದಾರೆ, ನನ್ನ ಹತ್ರ ದಾಖಲೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ ಹೇಳಿ ಮೋದಿಯವರು, ಆಯ್ತಾ ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನ ತೆಗೆದುಕೊಂಡು ಬನ್ನಿ, ಬೇಕಾ ವಿಚಾರಣೆಗೆ ನಾನೇ ಒಂದು ಆಯೋಗವನ್ನು ನೇಮಿಸ್ತೇನೆ, ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜು ಮೂಲಕ ಒಂದು ನ್ಯಾಯಾಂಗ ತನಿಖೆ ಆಗಲಿ, ನಾನು ಕ್ಲಿಯರ್ ಆಗಿ ಹೊರಗಡೆ ಬರ್ತೀನಿ ಅನ್ನೋ ಒಂದು ಛಾತಿಯನ್ನು ಇಟ್ಕೋಬೇಕಾಗುತ್ತೆ. ಅದು ಬರಲಿ. ಅಂತಹ ಒಂದು ಸ್ಥೈರ್ಯ ಇರತಕ್ಕಂಥ ಪ್ರಧಾನಿ ನಮ್ಮ ದೇಶಕ್ಕೆ ಇದ್ರೆ ನಮಗೆಲ್ಲರೂ ಹೆಮ್ಮೆ. ಅವರೆಲ್ಲರನ್ನೂ ಸಹಿತ ನಾವು ಸಪೋರ್ಟ್ ಮಾಡ್ತೀವಿ, ಬೆಂಬಲಿಸ್ತೀವಿ. ಆದ್ದರಿಂದ ಈ ಒಂದು ಆರೋಪಗಳೇನು ಬಂದಿದ್ದಾವೋ, ಅನುಮಾನಗಳನ್ನು ಹುಟ್ಟುಹಾಕಿಸಿದಾವೋ, ಇವುಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕು. ಈಗ ಏನು ಆರೋಪಗಳನ್ನು ಮಾಡಿದಾರಲ್ಲ, ಅವರೂ ಸಹಿತ ಸುಮ್ಮನೆ ಹಾರಿಕೆ ಆರೋಪಗಳನ್ನು ಮಾಡೋದ್ರ ಬದಲಾಗಿ ಅಲ್ಲಿರ್ತಕ್ಕಂಥ ದಾಖಲೆಗಳ ಮೂಲಕ, ಅವರು ಮಾಧ್ಯಮಗಳ ಮೂಲಕ ಮಾತಾಡಬೇಕು. ಈ ದೇಶ ಈ ರೀತಿಯಾದಂಥ ಆರೋಪಗಳಿಂದ ಮುಕ್ತ ಆಗಬೇಕು.
ಈ ದೇಶದ ಪ್ರಜೆಗಳು ಎಲ್ಲರೂ ಸಹಿತ ಶಾಂತಿ, ಸೌಹಾರ್ದತೆ ಮತ್ತು ನೆಮ್ಮದಿಯಿಂದ ಇರಬೇಕು ಅನ್ನೋದು ನಮ್ಮ ಮತ್ತು ನಿಮ್ಮ ಆಶಯ ಆಗಿದೆ. ಪ್ರಿಯ ವೀಕ್ಷಕರೇ, ಮೋದಿ ಅಥವಾ ಬಿ ಜೆ ಪಿ ಪಕ್ಷ ನಿಂತಿರೋದೇ ಅವರು ಕಟ್ಟಿಕೊಂಡಿರುವ ಒಂದು ಚಾರಿತ್ರ್ಯ, ಆ ಒಂದು ಚಾರಿತ್ರ್ಯ ಕಥೆಗಳ ಆಧಾರದ ಮೇಲೆ. ಈಗ ಇಂಥ ಆರೋಪಗಳು ಬಂದಿರೋದು ಅವರ ಇಡೀ ಚಾರಿತ್ರ್ಯವನ್ನೇ ಪೂರ್ತಿಯಾಗಿ ನಾಶ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕಾದವರು ಮೋದಿಯವರೇ. ಮೋದಿಯವರು ಇದಕ್ಕೆ ಈಗಲಾದರೂ ಅವರು ಏನು ಸರ್ ಹೇಳಿದ್ರಲ್ಲ, ಮನ್ ಕಿ ಬಾತ್ ಅಂತ 4 ಕೋಣೆಯೊಳಗಡೆ ಮಾತಾಡೋದು ಬಿಟ್ಟು ಜನ್ ಕಿ ಬಾತ್, ಜನರೊಟ್ಟಿಗೆ ಇದೇನಾಯಿತು, ಇದು ಸತ್ಯ ಏನು, ಇದು ನಿಜವಾ ಸುಳ್ಳ, ಸತ್ಯ ಆಗಿದ್ರೆ ಸತ್ಯ ಅಂತ ಆರೋಪ ಮಾಡಲಿ. ಇದೇನು ಇದು ಅದು ತುಂಬ ಗಂಭೀರವಾದ ಆರೋಪ ಅಲ್ಲ, ಎಲ್ಲ ಪುರುಷರಿಗೆ ಇರುವಂಥದ್ದೇ. ಆದರೆ ಅವರು ಏನು ತಮ್ಮ ಕಪೋಲ ಕಲ್ಪಿತ ತಮ್ಮ ವ್ಯಕ್ತಿತ್ವವನ್ನು ಕಟ್ಕೊಂಡಿದ್ದಾರಲ್ಲ, ಅದನ್ನ ಬಿಚ್ಚಿ ಈಗಲಾದರೂ ಅವರು ಹೊರಗಡೆ ಬರಲಿ, ಆ ಧೈರ್ಯವನ್ನು ತೋರಲಿ, ಇದು ನಿಜವೇ ಆಗಿದ್ರಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಮುಗಿಸೋಣ. ನಮಸ್ಕಾರ ಸರ್.